ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಜನರಲ್ ಕನ್ನಡ ಸಬ್ ಪೇಪರ್. ಇದು ಒಂದು KPSC ಗ್ರೂಪ್ ಸಿಗೆ ಸಂಬಂಧಪಟ್ಟಂಥ 2017ರ ಪ್ರಶ್ನೆ ಪತ್ರಿಕೆ ಜನರಲ್ ಕನ್ನಡಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಈ ರೀತಿದೆ, ನೋಡ್ತಾ ಹೋಗೋಣ ಬನ್ನಿ. ಕಲ್ಯಾಣ ಚಾಲುಕ್ಯರ ಅತ್ಯಂತ ಜನಪ್ರಿಯ ದೊರೆಯಾಗಿ ತನ್ನ ಹೆಸರಿನಲ್ಲಿ ಶಾಖೆಯನ್ನು ಪ್ರಾರಂಭಿಸಿದವನು ಯಾರು ಅಂತ ಕೇಳಿದರೆ, ಕಲ್ಯಾಣ ಚಾಲುಕ್ಯರ ಅತ್ಯಂತ ಜನಪ್ರಿಯ ದೊರೆಯಾಗಿ ತನ್ನ ಹೆಸರಿನಲ್ಲಿ ಶಾಖೆಯನ್ನು ಪ್ರಾರಂಭಿಸಿದವನು ಯಾರು ಅಂತ ಹೇಳಿದ್ರೆ ಆಪ್ಷನ್ 2 6ನೇ ವಿಕ್ರಮಾದಿತ್ಯ ಆಗಿರ್ತಾನೆ. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ 6ನೇ ವಿಕ್ರಮಾದಿತ್ಯ ಏನಿದಾನೋ ಇವನು ಬಂದು ಕಲ್ಯಾಣ ಚಾಲುಕ್ಯರ ರಾಜವಂಶದ ಪ್ರಮುಖ ಮತ್ತು ಪ್ರಖ್ಯಾತ ದೊರೆ ಅಂತ ಹೇಳಬಹುದಾಗಿರುತ್ತೆ. ಇವನ ಅವಧಿ ಅಂತ ಹೇಳಿದರೆ 9ನೇ ತಾರೀಕು 3ನೇ ತಿಂಗಳು ಆಲ್ಮೋಸ್ಟ್ 1076 ಅಂತ ಹೇಳ್ಬೋದು. ಶಾಲಿವಾಹನ ಶಕೆಯನ್ನು ರದ್ದು ಮಾಡಿ ತನ್ನದೇ ಆದಂತಹ ವಿಕ್ರಮ ಶಕೆಯನ್ನು ಆರಂಭಿಸ್ತಕ್ಕಂಥದ್ದು ಇದು ಚಾಲುಕ್ಯ ವಿಕ್ರಮ ಶಕೆ ಎಂದು ಪ್ರತೀತಿಯನ್ನು ಪಡ್ಕೊಳ್ತದೆ. ಸೊ ಹಾಗಾಗಿ 6ನೇ ವಿಕ್ರಮಾದಿತ್ಯನ ಒಂದು ಚಾಲುಕ್ಯ ವಿಕ್ರಮ ಶಕೆ ಅಂತಕ್ಕಂಥದ್ದು 1076ರಲ್ಲಿ ಆರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ನೋಡ್ತಾ ಹೋದಾಗ ಇವರು ರಾಷ್ಟ್ರಕೂಟರ ಆಳ್ವಿಕೆಯನ್ನು ಕೊನೆಗಾಣಿಸಿ ಪ್ರವರ್ಧಮಾನಕ್ಕೆ ಬಂದರು. ಯಾರು? ಕಲ್ಯಾಣಿ ಚಾಲುಕ್ಯರು. ಇವರನ್ನು ಪಶ್ಚಿಮದ ಚಾಲುಕ್ಯರೆಂದು ಸಹ ಕರೀತಾರೆ. ಇವರ ಪ್ರಾರಂಭದ ರಾಜಧಾನಿ ಅಂತ ಹೇಳಿದ್ರೆ ಏತಗಿರಿ ಅಥವಾ ಪೊಟ್ಟಾಳಕೆರೆ. ಆ್ಯಂಡ್ ಅದು ಅದಾದ ನಂತರ ಮಹಾರಾಷ್ಟ್ರದ ಮಾನ್ಯಕೇಟವನ್ನು ಒಂದು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಸಹ ಇರುತ್ತೆ. ಇವರ ಲಾಂಛನ ಅಂತ ಹೇಳಿದ್ರೆ ವರಹ ಆಗಿರುತ್ತೆ. ರಾಷ್ಟ್ರಕೂಟರ ಸಾಮಂತರಾಗಿದ್ದವರು 2ನೇ ತೈಲಪ್ಪ. ಈ ಮನೆತನದ ಮೂಲ ಪುರುಷನು ತೈಲಪ್ಪನೇ ಆಗಿರ್ತಾನೆ. 2ನೇ ತೈಲಪ್ಪ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಕಲ್ಯಾಣಿ ಚಾಲುಕ್ಯರಲ್ಲಿ ಬರ್ತಕ್ಕಂಥದ್ದು ವಿಕ್ರಮಶಕೆ 6ನೇ ವಿಕ್ರಮಶಕೆ ಅಂತಕ್ಕಂಥದ್ದನ್ನ 1076ರಲ್ಲಿ 6ನೇ ವಿಕ್ರಮಾದಿತ್ಯ ಒಂದು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ 2ನೇ ಕ್ವಶನ್ ಹೀಗಿದೆ, ನಾನೇರುವೆತ್ತರಕ್ಕೆ ನೀನೇರಬಲ್ಲೆಯ, ನಾನಿಳಿಯುವಾಳಕ್ಕೆ ನೀನು ಇಳಿಯಬಲ್ಲೆಯ ಎಂದು ಕವಿ ವಿಮರ್ಶಕನ ಸಂಬಂಧದ ಬಗ್ಗೆ ಹೇಳಿದ ಲೇಖಕ ಯಾರು ಅಂತ ಕೇಳಿದರೆ, ನೋಡಿ, ನಾನು ಏರುವ ಎತ್ತರಕ್ಕೆ ನೀನೇರಬಲ್ಲೆಯ, ನಾನಿಳಿಯುವಾಳಕ್ಕೆ ನೀನು ಇಳಿಯಬಲ್ಲೆ ಎಂದು ಹೇಳಿದಂತಹ ಕವಿ ಯಾರಂತ ಹೇಳಿದರೆ ಆಪ್ಷನ್ 2 ಕುವೆಂಪುರವರು. ನೀವು ನೋಡ್ತಾ ಹೋಗಬೇಕಾಗುತ್ತೆ, ಕುವೆಂಪು ಆಗಿರ್ಬೋದು, ಬೇರೆ ಒಂದು ಕವಿಗಳಾಗಿರ್ಬೋದು, ಅವರ ಒಂದು ಕವನಗಳಾಗಿರ್ಬೋದು, ಅಥವಾ ಒಂದು ಸಾಲುಗಳು ಏನು ಹೇಳ್ತಾರೋ ಅದನ್ನು ನುಡಿಮುತ್ತುಗಳು ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಆಲ್ಮೋಸ್ಟ್ ನೋಡ್ತಾ ಹೋಗಬೇಕಾಗುತ್ತೆ. ಅದು ಕವಿಗಳ ಹಳೆಗನ್ನಡ ಆಗಿರ್ಬೋದು ಅಥವಾ ನಡುಗನ್ನಡ ಹೊಸಗನ್ನಡದ ಕವಿಗಳಾಗಿರ್ಬೋದು, ಅವರ ಒಂದು ನುಡಿಮುತ್ತುಗಳು ಕಾವ್ಯಗಳ ಕವನಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ತುಂಬ ಕ್ವಶನ್ಸ್ಗಳು ಸಹ ಬರ್ತಾ ಇದ್ದಾವೆ. ಇನ್ನು ಕುವೆಂಪುಗೆ ಸಂಬಂಧಪಟ್ಟಂತೆ ಇತರ ಒಂದು ನುಡಿಮುತ್ತುಗಳು ಅಂತ ಹೇಳಿದರೆ ಜಯಭಾರತ ಜನತನ ಜೊತೆ ಅವರೇ ಬರೆದಿರ್ತಕ್ಕಂಥದ್ದು ಅಲ್ವಾ. ಅವನನ್ನ ಚೇತನ ಹಾಗೂ ನೀ ಅನಿಕೇತನ, ಅದು ಒಂದು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತಕ್ಕಂಥದ್ದು ಸಹ ಅವರೇ ಬರೆದಿರ್ತಕ್ಕಂಥ ಸಾಲುಗಳು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಸೊ ಇದಾಗಿರ್ಬೋದು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತಕ್ಕಂಥದ್ದಾಗಿರ್ಬೋದು. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳುತ್ತಿಡುವ ತೆರೆಯ ಮೇಗಡೆ ಹಾರಲಿ ಅಂತಕ್ಕಂಥ ಕೆಲವೊಂದು ಕವನಗಳನ್ನು ನಾವು ನೋಡ್ತಾ ಹೋಗಬಹುದಾಗಿರುತ್ತೆ. ಯಾವುದು? ಕುವೆಂಪುರವರದು. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ತಾ ಹೋಗೋಣ. ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಘಟ್ಟಗಳನ್ನು ಕಾಲಾನುಕ್ರಮವಾಗಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಧುನಿಕ ಕನ್ನಡ ಸಾಹಿತ್ಯ ವಿವಿಧ ಘಟ್ಟಗಳನ್ನು ಕಾಲಾನುಕ್ರಮವಾಗಿ ಗುರುತಿಸಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಬರ್ತಕ್ಕಂಥ ನಮ್ಗೆ ಯಾವುದು ಅಂತ ಹೇಳಿದರೆ ಈ ಒಂದು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಒಂದು ಘಟ್ಟ ಅಂತ ಹೇಳಿದ್ರೆ ಅದು ನವೋದಯ. ಸೊ ನವೋದಯಕ್ಕಿಂತ ಮೊದಲು ನಮಗೆ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಚಂಪು ಸಾಹಿತ್ಯ, ಶತಕ ಸಾಹಿತ್ಯ, ಕೀರ್ತನ ಸಾಹಿತ್ಯ ಇವೆಲ್ಲ ಬರ್ತಾ ಹೋಗುತ್ತೆ. ಆದರೆ ಅದೆಲ್ಲ ಹಳೆಗನ್ನಡಕ್ಕೆ ಸೇರ್ಕೊಳ್ತಕ್ಕಂಥದ್ದು, ಕನ್ನಡ ಸಾಹಿತ್ಯಕ್ಕೆ ಸೇರ್ಕೊಳ್ತಕ್ಕಂಥದ್ದಾಗಿದೆ. ಆದರೆ ಆಧುನಿಕ ಕನ್ನಡ ಸಾಹಿತ್ಯದ ಘಟ್ಟ ಅಂತ ಹೇಳಿದಾಗ ಫಸ್ಟ್ಗೆ ನಮಗೆ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನವೋದಯ ಸಾಹಿತ್ಯ ಆಗಿರ್ತಕ್ಕಂಥದ್ದು. ನವೋದಯ ಸಾಹಿತ್ಯ ಫಸ್ಟ್ಗೆ ಬರ್ತಕ್ಕಂಥದ್ದು. ಅದಾದ ನಂತರ ಬರ್ತಕ್ಕಂಥದ್ದು ಪ್ರಗತಿಶೀಲ. ಓಕೆ, ಸೊ ನವೋದಯ ಆದ ನಂತರ ಬರ್ತಕ್ಕಂಥ ಪ್ರಗತಿಶೀಲ. ಸೊ ಯಾವುದರಲ್ಲಿದೆ? ಆಪ್ಷನ್ 2ನಲ್ಲಿ ಇಲ್ಲೇ ಇದೆ ನೋಡಿ. ನವೋದಯ ಆದ ನಂತರ ಪ್ರಗತಿಶೀಲ, ಅದಾದ ನಂತರ ನವ್ಯ, ಅದಾದ ನಂತರ ದಲಿತ, ಅದಾದ ನಂತರ ಬಂಡಾಯ, ಹೀಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ನವೋದಯ ಸಾಹಿತ್ಯ ಅಂತ ಹೇಳಿದಾಗ ಇಲ್ಲಿ ಮೇಯ್ನಾಗಿ ನವೋದಯದಲ್ಲಿ ಬರ್ತಕ್ಕಂಥದ್ದು ಯಾರ್ಯಾರು ಅಂತ ಹೇಳಿದ್ರೆ ಕುವೆಂಪು ತುಂಬ ಮೇಯ್ನ್ ಅಂತ ಹೇಳಿದ್ರೆ ಪಂಜೆ ಮಂಗೇಶರಾಯ, ಎಂ ಗೋವಿಂದಪ್ಪಯ್ಯ ಆಗಿರ್ಬೋದು, ಮತ್ತು DVG ಗುಂಡಪ್ಪ ಆಗಿರ್ಬೋದು, TP ಕೈಲಾಸಂ ಆಗಿರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಗಿರ್ಬೋದು, ಮತ್ತು ಕುವೆಂಪುರವರು ಸಹ ಈ ಗೋರು ರಾಮಸ್ವಾಮಿ ಆಗಿರ್ಬೋದು. ಸೊ ಇವರೆಲ್ಲ ನವೋದಯದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಅಂದರೆ ಇಟ್ ಮೀನ್ಸ್ ಆಧುನಿಕ ಕನ್ನಡದ ಒಂದು ಘಟ್ಟ ಅಂತ ಹೇಳಿರೋದು ನವೋದಯ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ಕೇಳ್ತಾರೆ ಇಲ್ಲಿ ಏನಂತೇಳಿದ್ರೆ ನವೋದಯ ಸಾಹಿತ್ಯದಲ್ಲಿ ಯಾವುದಕ್ಕೆ ಹೆಚ್ಚು ಇದನ್ನು ಕೊಡ್ತಾ ಅಂತ ಹೇಳಿದ್ರೆ ಜಾಸ್ತಿ ಏನಕ್ಕೆ ಹೊತ್ತನ್ನು ಕೊಡ್ತಾರೆ ಅಂತ ನೋಡೋದಾದರೆ ಆ ದಿನಗಳಲ್ಲಿ ಪ್ರಕೃತಿ ಪ್ರೇಮ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲಿಸ್ತಕ್ಕಂಥ ಒಂದು ಕೃತಿಗಳನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು ಈ ಒಂದು ನವೋದಯ ಸಾಹಿತ್ಯ. ಈ ಒಂದು ಕ್ವಶನು ಸಹ ಬಂದಿದೆ. ಏನಂತ ಹೇಳಿದ್ರೆ ಪ್ರಕೃತಿ ಪ್ರೇಮ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಕೌಟುಂಬಿಕ ಜೀವನದ ಬಗ್ಗೆ ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ
ಗಮನವನ್ನು ಹರಿಸ್ತಕ್ಕಂಥ ಕೆಲವೊಂದು ಕೃತಿಗಳನ್ನು ಈ ಒಂದು ನವೋದಯ ಸಾಹಿತ್ಯದಲ್ಲಿ ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು ಸಹ ಅಷ್ಟೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಬರ್ತಕ್ಕಂಥದ್ದು ಯಾವುದು? ಪ್ರಗತಿಶೀಲ. ಸೊ ಪ್ರಗತಿಶೀಲ ಯಾವಾಗ ಅಂತ ಹೇಳಿದರೆ 1943ರಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು. 1943ರಿಂದ ಸ್ಟಾರ್ಟ್ ಆಗುತ್ತೆ ಪ್ರಗತಿಶೀಲ. ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥವ್ರು ಯಾರ್ಯಾರು ಅಂತ ಹೇಳಿದರೆ ನಿಮ್ಗೆ ಗೊತ್ತಿರಬಹುದು, ನಿರಂಜನ್ ಆಗಿರ್ಬೋದು, ಅನಕ್ರು ಆಗಿರ್ಬೋದು, ವ್ಯಾಸರಾಯ ಬಲ್ಲಾಳ ಆಗಿರ್ಬೋದು, ಬಸವರಾಜ್ ಕಟ್ಟಿಮನಿ ಆಗಿರ್ಬೋದು, ಓಕೆ, ಚದುರಂಗ, ಶಿವರಾಮ್ ಕಾರಂತು, ಇವರೆಲ್ಲ ಬರ್ತಕ್ಕಂಥದ್ದು ಪ್ರಗತಿಶೀಲದಲ್ಲಿ. ಸೊ ಮೇಯ್ನಾಗಿ ಇಲ್ಲಿ ಬರುತ್ತೆ ಪ್ರಗತಿಶೀಲ ಪಂಥ ಅಂತ ಹೇಳಿದ್ರೆ 1947ರಲ್ಲಿ ಬೆಂಗಳೂರಲ್ಲಿ ಆರಂಭವಾಗುತ್ತೆ. ಇದು ಬೆಂಗಳೂರಲ್ಲಿ ಪ್ಲೇಸು ಸಹ ಹೇಳ್ತಾರೆ. ಬೆಂಗಳೂರಲ್ಲಿ ಆರಂಭ ಆಗ್ತಕ್ಕಂಥದ್ದು. ಯಾರ ಒಂದು ಅಧ್ಯಕ್ಷತೆ ಅಂದರೆ ಅನಕ್ರು ನಿಮ್ಗೆ ಗೊತ್ತಿರ್ಬೋದು. ಸೊ ಇವರ ಒಂದು ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲಿಗೆ ಬಾರಿಗೆ 1943ರಲ್ಲಿ ಒಂದು ಪ್ರಗತಿಶೀಲ ಪಂಥ ಅಂತಕ್ಕಂಥದ್ದು ಜಾರಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನವ್ಯ. ಸೊ ನವ್ಯ ಏನಿದೆಯೋ ನವ್ಯ ಸಾಹಿತ್ಯಕ್ಕೆ ಮೇಯ್ನಾಗಿ ಹೇಳ್ತೀವಿ 1950ರಲ್ಲಿ. ಇದು ಸಹ ಇಂಪಾರ್ಟೆಂಟು. 1950ರಲ್ಲಿ ನವ್ಯ ಸಾಹಿತ್ಯಕ್ಕೆ ವಿ.ಕೃ. ಗೋಕಾಕ್ರವರು ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಮೇಯ್ನಾಗಿ ನವ್ಯ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ವಿ.ಕೃ. ಗೋಕಾಕ್ರವರು. ವಿ.ಕೃ. ಗೋಕಾಕ್ ಮತ್ತು ಗೋಪಾಲಕೃಷ್ಣ ಅಡಿಗ ಅವರಿಬ್ಬರು ಮೇಯ್ನಾಗಿ ಬರ್ತಾರೆ. ಸೊ ಇವರನ್ನು ನವ್ಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬೆಳೆಸ್ತವರೇ ಈ ಗೋಕಾಕ್ರವರು ಅಂತ ಇವರಿಗೆ. ಹಾಗಾಗಿ ಇವ್ರನ್ನ ಕನ್ನಡ ನವ್ಯ ಸಾಹಿತ್ಯದ ಪ್ರವರ್ತಕರು ಅಂತ ಸಹ ಹೇಳ್ತಾರೆ. ಯಾರಿಗೆ? ಗೋರೂರವ್ರಿಗೆ. ನವ್ಯ ಕನ್ನಡ ನವ್ಯ ಸಾಹಿತ್ಯ ಮಾರ್ಗದ ಪ್ರವರ್ತಕರು ಅಂತ ಗೋರೂರು ಅವ್ರಿಗೆ ಸಹ ಹೇಳ್ತಾರೆ. ಗೋಕಾಕ್ರವ್ರಿಗೆ 1950ರಲ್ಲಿ ಇದನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮೇಯ್ನಾಗಿ ಬರ್ತಕ್ಕಂಥದ್ದು ಗೋಕಾಕ್ರವರು ಮತ್ತು ಈ ಒಂದು ಗೋಪಾಲಕೃಷ್ಣ ಅಡಿಗಾರವರು. ಓಕೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ದಲಿತ ಅಂತಕ್ಕಂಥದ್ರಲ್ಲಿ ನೋಡ್ತಾ ಹೋದಾಗ ದಲಿತ ಬರ್ತಕ್ಕಂಥದ್ದು 1970ರಿಂದ ಈಚೆಗೆ ಬರ್ತಕ್ಕಂಥದ್ದು 1970. ದಲಿತದಲ್ಲಿ ಮೇಯ್ನಾಗಿ ನಿಮಗೂ ಗೊತ್ತಿರಬಹುದು. ದಲಿತದಲ್ಲಿ ಬರ್ತಕ್ಕಂಥದ್ದು ಯಾರ್ಯಾರು ಅಂತ ಹೇಳಿದ್ರೆ ದೇವನೂರು ಮಹಾದೇವ ಮತ್ತು ಡಾಕ್ಟರ್ ಸಿದ್ಧಲಿಂಗಯ್ಯ. ವೆರಿ ಇಂಪಾರ್ಟೆಂಟ್ ಹೌದಲ್ವಾ? ಕೇಳ್ತಾರಲ್ಲಿ ಸಿದ್ಧಲಿಂಗಯ್ಯರವರು ಯಾವ ಒಂದು ಸಾಹಿತ್ಯ ಘಟ್ಟಕ್ಕೆ ಸೇರ್ತಕ್ಕಂಥವ್ರು ಅಂತ ಕೇಳ್ತಾರೆ. ದೇವನೂರು ಮಹಾದೇವ ಮತ್ತು ಡಾಕ್ಟರ್ ಸಿದ್ಧಲಿಂಗಯ್ಯ ಇಬ್ಬರು ಮೇಯ್ನಾಗಿ ಬರ್ತಕ್ಕಂಥದ್ರ ಜೊತೆಗೆ ಅರವಿಂದ್ ಮಾಲಗಿತ್ತಿ ಬರ್ತಾರೆ. ನೆಕ್ಸ್ಟು ಸೋಮಣ್ಣ ಹೊಂಗಳ್ಳಿ. ಸೊ ಸುಮಾರು ಜನ ಬರ್ತಾ ಹೋಗ್ತಾರೆ. ಸೊ ಅವರೆಲ್ಲ ದಲಿತದಲ್ಲಿ ಬರ್ತಕ್ಕಂಥ. ಇನ್ನು ಬಂಡಾಯ ಅಂತ ಹೇಳಿದ್ರೆ ಬಂಡಾಯದಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಸೊ ಇದು ಇತ್ತೀಚಿನ ಒಂದು ಹೊಸಗನ್ನಡ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದು. ಅದು ಬಂಡಾಯ ಲಾಸ್ಟಲ್ಲಿ ಬರ್ತದಲ್ಲ. ಸೊ ಇದು ಒಂದು ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಮೇಯ್ನಾಗಿ ಏನಕ್ಕೆ ಅಂತ ಪ್ರಾಶಸ್ತ್ಯ ಕೊಡ್ತಾನೆ, ಸಾಮಾಜಿಕ ಅಸಮಾನತೆ ವಿರುದ್ಧ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಇದು ಅಂತ ಹೇಳ್ಬೋದಾಗಿರುತ್ತೆ ಬಂಡಾಯ ಅಂತ ಹೇಳ್ತಕ್ಕಂಥದ್ದು. ಸೊ ಬಂಡಾಯ ಪದದ ಅರ್ಥನೇ ಅದಾಗಿರ್ತದಲ್ವಾ? ಬಂಡಾಯ ಎದ್ದೇಳೋದು ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಬಂದು ಬಂಡಾಯ ಸಾಹಿತ್ಯ ಲಾಸ್ಟಲ್ಲಿ ಬರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಬರಗೂರು ರಾಮಚಂದ್ರಪ್ಪ ಬರ್ತಾರೆ, ಚಂದ್ರಶೇಖರ್ ಪಾಟೀಲ್ ಬರ್ತಾರೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದರೆ ಎಲ್ಲ ಆಲ್ಮೋಸ್ಟು ಮಿಕ್ಸು ಸಹ ಆಗ್ತಾರೆ ಇಲ್ಲಿ. ಎಲ್ಲ ಕೆಲವರು ಇದರಲ್ಲೇ ಬರ್ತಾರೆ, ಬಂಡಾಯದಲ್ಲೇ ಬರ್ತಾರೆ ಅಥವಾ ದಲಿತದಲ್ಲೇ ಬರ್ತಾರೆ ಅಂತ ಏನಿಲ್ಲ. ಕೆಲವೊಬ್ಬರು ಕವಿಗಳು ಲೇಖಕರೇನಿರೋ ಅವರೆಲ್ಲ ಕಡೆಯೂ ಸಹ ಮಿಕ್ಸಪ್ ಆಗಿದ್ದಾರೆ. ಬಟ್ ಮೇಯ್ನಾಗಿ ಬರ್ತಕ್ಕಂಥದ್ದು ನೀವು ನೋಡ್ಕೊಳ್ಬೇಕಾಗುತ್ತೆ. ದಲಿತದಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ದೇವನೂರು ಮಹಾದೇವ ಮತ್ತು ಡಾಕ್ಟರ್ ಸಿದ್ಧಲಿಂಗಯ್ಯ ಈ ಥರ ನೋಡ್ಕೋಬೇಕು. ಆ್ಯಂಡ್ ಇದರಲ್ಲಿ ಬಂಡಾಯದಲ್ಲಿ ಸುಮಾರು ಜನ ಬರ್ತಾರೆ. ಯಾರು? ಬರಗೂರು ರಾಮಚಂದ್ರಪ್ಪ, ಚಂದ್ರಶೇಖರ್ ಪಾಟೀಲು, ಚದುರಂಗ, ಶಿವರಾಮ್ ಕಾರಂತು, ಗೀತಾ ನಾಗಭೂಷಣ್, ಆರ್ ಅಬೂಬಕರ್. ಸೊ ಇವರೆಲ್ಲ ಬರ್ತಕ್ಕಂಥದ್ದು. ಅದಾದಂಥ ಪಿ ಲಂಕೇಶ್ ಗೊತ್ತಿರ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟು ಬಸವರಾಜ್ ಸಬರದ. ಸೊ ಅವರು ಸಹ ಬರ್ತಾರೆ ದಲಿತ ಬಂಡಾಯದಲ್ಲಿ. ಸೊ ಈ ರೀತಿ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ಗುಂಪು ಸರಿಯಾದದ್ದು ಅಂತ ಕೇಳಿದರೆ ಸೊ ಆ್ಯಕ್ಚುಲಿ ನಾನು ಇಲ್ಲಿ 4 ಆಪ್ಷನನ್ನು ತೊಗೊಂಡಿಲ್ಲ, ಒಂದು ಮಾತು ತೊಗೊಂಡಿದ್ದೆ. ಯಾಕಂದ್ರೆ ತುಂಬ ಉದ್ದ ಇರೋದ್ರಿಂದ ಕ್ವಶನ್ ಸರಿಯಾಗಿ ನೀಟಾಗಿ ಅರ್ಥ ಆಗಲ್ಲ ಅಂದಕ್ಕೋಸ್ಕರ. ಇವುಗಳಲ್ಲಿ ಯಾವ ಗುಂಪು ಸರಿಯಾದದ್ದು ಅಂತ ಕೇಳಿದರೆ ಸೊ ಆನ್ಸರ್ ಮಾತನ್ನು ತೊಗೊಂಡಿದ್ದೀನಿ. ಭೋಗನಂದೀಶ್ವರ ದೇವಾಲಯ ಬಂದು ಗಂಗರು ಕಟ್ಟಿಸ್ತಕ್ಕಂಥದ್ದು, ಮೇಗುತಿ ದೇವಾಲಯ ಬಾದಾಮಿ ಚಾಲುಕ್ಯರು ಕಟ್ಟಿಸ್ತಕ್ಕಂಥದ್ದು, ಶೃಂಗೇರಿ ಶಾರದಾ ಬಂದು ರಾಷ್ಟ್ರಕೂಟರು, ಡಂಬಳದ ದೊಡ್ಡ ಬಸವನ ಗುಡಿ ಕಲ್ಯಾಣಿ ಚಾಲುಕ್ಯರು ಕಟ್ಟಿಸ್ತಕ್ಕಂಥ ಒಂದು ದೇವಾಲಯಗಳು ಆಗಿರುತ್ತೆ. ನೆಕ್ಸ್ಟು ಹೀಬ್ರೂ ಬೈಬಲ್ನ ತೂಕಿ ಶಬ್ದ ದ್ರಾವಿಡ ತೋಕೈ ಶಬ್ದದ ಹೀಬ್ರೂ ರೂಪಾಂತರದ ಪದದ ಅರ್ಥವನ್ನು ಕೇಳಿದರೆ ಇಲ್ಲಿ ಆ್ಯಕ್ಚುಲಿ ಹೀಬ್ರೂ ರೂಪಾಂತರ ಪದದ ಅರ್ಥವನ್ನು ಕೇಳಿದ್ದಾರೆ. ಹೀಬ್ರೂ ಅಂದರೆ ಏನು? ಹುಲಿ, ತೋಳ, ನವಿಲು, ನರಿ ಅಂತ ಕೊಟ್ಟಿದೆ ನೋಡಿ. ಕ್ವಶನ್ KPSC ಅವ್ರು ಯಾವ ರೀತಿ ಕನ್ನಡ ಪೇಪರ್ನ ಕೊಡ್ತಾರೆ ಅಂತ ಹೇಳಿದರೆ ಆಲ್ಮೋಸ್ಟು ವಿಲೇಜ್ ಅಕೌಂಟೆಂಟು, PDO ಆಗಿರ್ಬೋದು ಆ್ಯಂಡ್ ST/FTನೂ ಸಹ ಸ್ವಲ್ಪ ಈಸಿಯಾಗಿ ಇರುತ್ತೆ ಪೇಪರ್. ಅಂದರೆ 50ಗಿಂತ ಆ್ಯಕ್ಚುಲಿ 70 ಅಷ್ಟು ನೀಟಾಗಿ ಈಸಿಯಾಗಿರುತ್ತೆ ಪೇಪರು. ಬಟ್ KPSC ಗ್ರೂಪ್ C ಏನಿದೆಯೋ ಸೊ ಅದು ಸ್ವಲ್ಪ ಟಫ್ ಇರುತ್ತೆ ಪೇಪರು, ನೋಡ್ತಾ ಹೋಗಿ. ಇಲ್ಲಿ ಕೇಳಿದರೆ ನೋಡಿ, ಹೀಬ್ರೂ ರೂಪಾಂತರ ಪದದ ಅರ್ಥವನ್ನು ಕೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 3 ನವಿಲು. ಆ್ಯಂಡ್ ನೆಕ್ಸ್ಟು
ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇದು ಯಾವ ಕಾದಂಬರಿಯ ಕೇಂದ್ರ ನುಡಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇದು ಯಾವ ಕಾದಂಬರಿಯ ಕೇಂದ್ರ ನುಡಿಗಳು. ಸೊ ನೋಡಿ ಫ್ರೆಂಡ್ಸ್, ಕುಸುಮಬಾಲೆಯನ್ನು ಕೊಟ್ಟಿದ್ದಾರೆ. ಕುಸುಮಬಾಲೆ ಯಾರು ಅಂತ ನಿಮ್ಗೆ ಗೊತ್ತಿರಬಹುದು ಮೇ ಬಿ. ನಾನು ಆಲ್ರೆಡಿ ಹೇಳ್ದಾಗೆ ದಲಿತದಲ್ಲಿ ಬರ್ತಕ್ಕಂಥ ದೇವನೂರು ಮಹಾದೇವ ಅಂತ ಏನು ಹೇಳಿದ್ನೋ ಅವರ ಒಂದು ಕೃತಿ ಇದು ಕುಸುಮಬಾಲೆ ಅಂತಕ್ಕಂಥದ್ದು ಕಾದಂಬರಿ. ಆಲ್ಮೋಸ್ಟ್ ಕುಸುಮಬಾಲೆ, ಹಂಸಗೀತೆ, ಗೃಹಭಂಗ, ಮಲೆಗಳಲ್ಲಿ ಇವೆಲ್ಲ ಕಾದಂಬರಿಗಳನ್ನೇ. ಕುಸುಮಬಾಲೆ ಬಂದು ದೇವನೂರು ಮಹಾದೇವರವರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ. ಇನ್ನು ಹಂಸಗೀತೆ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ತಾರಾಸು ಸುಬ್ಬರಾವ್ ಅಂತ ಹೇಳ್ತೀವಲ್ಲ, ತಾರಾಸು ಅವರ ಒಂದು ಕಾದಂಬರಿ ಆಗಿರುತ್ತೆ. ಇನ್ನು ಗೃಹಭಂಗ ಬಂದು ಎಸ್.ಎಲ್. ಭೈರಪ್ಪರವ್ರದ್ದು, ಎಸ್.ಎಲ್. ಭೈರಪ್ಪ. ಓಕೆ, ಸೊ ಇನ್ನು ಮಲೆಗಳಲ್ಲಿ ಮದುಮಗಳು ನಿಮಗೆ ಗೊತ್ತೇ ಇದೆ, ಇದು ಬಂದು ಕುವೆಂಪುರವರ ಒಂದು ಕಾದಂಬರಿ ಅಲ್ವಾ. ಸೊ ಕುವೆಂಪುರವರ ಕಾದಂಬರಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಇಲ್ಲಿ ಎಲ್ಲರೂ ಒಂದೇನೆ ಅಂತಕ್ಕಂಥ ಅರ್ಥದಲ್ಲಿ ಬರುತ್ತೆ. ಕುವೆಂಪುರವರು ಬರೆದಿರ್ತಕ್ಕಂಥ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥದ್ದು ಏನು ಕಾದಂಬರಿ ಇದೆಯೋ, ಸೊ ಇದನ್ನ 1967ರಲ್ಲಿ ರಚನೆ ಮಾಡ್ತಾರೆ ಇವರು. ಇದರ ಒಂದು ಒಳ ಅಂಶ ಅಥವಾ ಒಳ ಅರ್ಥ ಅಥವಾ ಇದರ ಒಂದು ವಿವರಣೆ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಜಾತಿ ಆಗಿರ್ಬೋದು, ಅಥವಾ ಒಂದು ಜನಾಂಗ ಅಥವಾ ಒಂದು ಪಂಗಡ ಆಗಿರ್ಬೋದು, ಅಥವಾ ಒಬ್ಬ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಇಲ್ಲಿ ಜಾತಿ ಅಂತ ವಿಂಗಡಿಸೋದಾಗಿರ್ಬೋದು, ಅಥವಾ ಪಂಗಡ ಅಥವಾ ಸ್ಥಳಗಳನ್ನು ನೋಡಿ ವಿಂಗಡಣೆ ಮಾಡ್ತಕ್ಕಂಥದ್ದು, ಅಥವಾ ಸೌಂದರ್ಯ ಏನಿದೆಯೋ, ಸೊ ಅವರು ಕಪ್ಪುರು ಬಿಳಿಯರು ಅಂತ ಹೇಳ್ತೀವಲ್ವಾ, ಸೊ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಇಟ್ ಮೀನ್ಸ್ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಓಕೆ, ಪ್ರಪಂಚ ಇರ್ತಕ್ಕಂಥ ಎಲ್ಲ ಜನನು ಒಂದೇ ಅನ್ನೋ ಅರ್ಥದಲ್ಲಿ ಈ ಒಂದು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಇಟ್ ಮೀನ್ಸ್ ಎಲ್ಲ ಒಂದೇ ಅಂದ ಒಂದು ಅರ್ಥದಲ್ಲಿ ಕುವೆಂಪುರವರು ಹೇಳ್ತಕ್ಕಂಥದ್ದು ಮಲೆಗಳಲ್ಲಿ ಮದುಮಗಳು ಅನ್ನೋ ಒಂದು ಕಾದಂಬರಿಯಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಗಾದೆ ಎಂದರೆ ದೇವಬೇರಿ ಎಂದು ಹೇಳಿದವರು ಯಾರು? ಗಾದೆ ಎಂದರೆ ದೇವಬೇರಿ ಎಂದು ಹೇಳಿದವರು ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗರ್, ಅರಿಸ್ಟಾಟಲ್, ಗೋರೂರು ರಾಮಸ್ವಾಮಿ ಅಯ್ಯಂಗರ್, ಚಂದ್ರಶೇಖರ್ ಕಂಬಾರ ಅಂತ ಕೊಟ್ಟಿದ್ದಾರೆ. ಗಾದೆ ಎಂದರೆ ದೇವಬೇರಿ ಅಂತ ಹೇಳಿದ್ರು ಆಪ್ಷನ್ 3 ಗೋರೂರು ರಾಮಸ್ವಾಮಿ ಅಯ್ಯರ್ ಅವರು ಹೇಳ್ತಕ್ಕಂಥ ಒಂದು ಮಾತಾಗಿರುತ್ತೆ, ಗಾದೆಯ ಬಗ್ಗೆ ಹೇಳ್ತಕ್ಕಂಥದ್ದು. ಇನ್ನು ಇವ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಜುಲೈ 4, 1904ರಲ್ಲಿ ಹಾಸನ ಜಿಲ್ಲೆಯ ಗೋರೂರವರು, ಇವರು ಜನನ ಬಂದು ಗೋರೂರಲ್ಲಿ. ಕಾವ್ಯನಾಮ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟು, ಸೀತಾ ತನಯ ಇವರ ಒಂದು ಕಾವ್ಯನಾಮ ಆಗಿರುತ್ತೆ, ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಇವರ ಕಾದಂಬರಿಗಳು ಅಂತ ಹೇಳಿದರೆ ಹೇಮಾವತಿ, ಪುನರ್ಜನ್ಮ, ಮೆರವಣಿಗೆ, ಊರ್ವಶಿ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು, ರಾಜನರ್ತಕಿ, ಇದೆಲ್ಲ ಬಂದು ಇವರ ಒಂದು ಕಾದಂಬರಿಗಳಾಗಿರುತ್ತೆ. ಕಥೆಗಳು ಅಂತ ಹೇಳಿದಾಗ ಭೂತಯ್ಯನ ಮಗ ಹಯ್ಯು, ಕೋರ್ಟ್ನಲ್ಲಿ ಗೆದ್ದ ಎತ್ತು, ಇದೆಲ್ಲ ಬಂದು ಕಥೆಗಳು. ಇನ್ನು ಅನುವಾದಗಳು ಮಾಡಿರ್ತಾರೆ, ಮಲೆನಾಡಿನವರು, ಭಕ್ತಿ ಯೋಗ, ಭಗವನ್ ಕೌಟಿಲ್ಯ, ಇದು ಇವರ ಒಂದು ಅನುವಾದಗಳಾಗಿರುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಗೋರೂರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1980ರಲ್ಲಿ ಕೊಡ್ತಕ್ಕಂಥ ತುಂಬ ಇಂಪಾರ್ಟೆಂಟು. ಅಮೆರಿಕದಲ್ಲಿ ಗೋರೂರು ಅಂತ ಏನು ಕೃತಿ ಇದೆಯೋ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1980ರಲ್ಲಿ ಲಭಿಸುತ್ತೆ. ಇದು ಬಂದು ಗೋರೂರು ರಾಮಸ್ವಾಮಿ ಅಯ್ಯಂಗರ ಸ್ವಲ್ಪ ಕಿರುಪರಿಚಯ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಮೈಸೂರು ಗೆಜೆಟ್ ಪತ್ರಿಕೆಯನ್ನು ಕರ್ನಾಟಕ ರಾಜ್ಯಪತ್ರ ಎಂದು ಹೆಸರು ಬದಲಾಯಿಸಿದ ವರ್ಷ ಯಾವುದು ಅಂತ ಕೇಳಿದರೆ, ನೋಡಿ ಯಾವ ರೀತಿ ಕ್ವಶನ್ ರೈಸ್ ಮಾಡ್ತಾರೆ ಅಂತ ನೋಡ್ತಾ ಹೋಗಿ. ಮೈಸೂರು ಗೆಜೆಟ್ ಪತ್ರಿಕೆಯನ್ನು ಕರ್ನಾಟಕದ ರಾಜ್ಯಪತ್ರ ಎಂದು ಹೆಸರನ್ನು ಬದಲಾಯಿಸಿದ ವರ್ಷ ಯಾವುದು ಅಂತೇಳಿದ್ರೆ 1968 ಕೇಳಬಹುದು. ಕರ್ನಾಟಕ ರಾಜ್ಯಪತ್ರವನ್ನು ಮೊದಲು ಏನೆಂದು ಹೆಸರನ್ನು ಇಟ್ಟಿದ್ದರು ಅಂತಲೂ ಸಹ ಕೇಳ್ಬೋದು, ಈ ಕ್ವಶನ್ನ ಉಲ್ಟಾ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟು, ಕಾಲು ಚೀಲ, ಗುಂಡು ಸೂಜಿ, ಸೀಮೆ ಸುಣ್ಣ ಮೊದಲಾದ ಪದಗಳು ಇಂಗ್ಲಿಷ್ ಪದಗಳ ನೇರ ಅನುವಾದಗಳು, ವಿವರಣಾತ್ಮಕ ಅನುವಾದಗಳು, ತದ್ಭವಗಳು, ಮೇಲಿನ ಯಾರೂ ಅಲ್ಲ ಅಥವಾ ಮೇಲಿನ ಯಾವುದೂ ಅಲ್ಲ, ನಮ್ಮಲ್ಲೇ ಇದ್ದ ಪದಗಳ ಜೀರ್ಣೋದ್ಧಾರ ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಕಾಲು ಚೀಲ, ಗುಂಡು ಸೂಜಿ, ಸೀಮೆ ಸುಣ್ಣ ಮೊದಲಾದ ಪದಗಳು ಇಂಗ್ಲಿಷ್ ಪದಗಳ ವಿವರಣಾತ್ಮಕ ಅನುವಾದಗಳು. ಆಪ್ಷನ್ 2 ವಿವರಣಾತ್ಮಕ ಅನುವಾದಗಳು. ಸೊ ನೋಡಿ, ಚೀಲ ಬದಲು ಕಾಲು ಚೀಲ, ಇಟ್ ಮೀನ್ಸ್ ವಿವರಣೆಯನ್ನು ಕೊಡ್ತಕ್ಕಂಥ. ಸೂಜಿ ಅಲ್ಲ, ಗುಂಡು ಸೂಜಿ, ಸುಣ್ಣ, ಸೀಮೆ ಸುಣ್ಣ, ಇಟ್ ಮೀನ್ಸ್ ವಿವರಣಾತ್ಮಕ ಅನುವಾದಗಳನ್ನು ಆಗಿರ್ತಕ್ಕಂಥದ್ದು. ಆಪ್ಷನ್ 2 ಆಗಿರುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಸೊ ನೋಡಿ ಫ್ರೆಂಡ್ಸ್, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆಯೋ ಫಸ್ಟ್ ಬರ್ತಕ್ಕಂಥದ್ದು H.V. ನಂಜುಂಡಪ್ಪ, ಹೌದಲ್ವಾ? ಸೊ ನಂಜುಂಡಯ್ಯ ಏನಾರು H.V. ನಂಜುಂಡಯ್ಯ 1, 2, 3 ಮೂರರಲ್ಲೂ ಸಹ ಕಂಟಿನ್ಯೂಯಸ್ ಆಗಿ H.V. ನಂಜುಂಡಯ್ಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಬೆಂಗಳೂರಲ್ಲಿ. ಅದಾದ ನಂತರ ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಮೊದಲ ಮಹಿಳಾ ಅಧ್ಯಕ್ಷರು. ಸೊ 4 ಜನರು ಮಹಿಳೆಯರೇ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ
ಕಮಲಾ ಹಂಪನ ಮತ್ತು ಜಯದೇವ ತಾಯಿಲಿಗಡೆ ಇವ್ರು ಮಾತ್ರನೇ ಅಧ್ಯಕ್ಷರಾಗಿದ್ದವರು. ಸೊ ನೋಡಿ ಇಲ್ಲಿ ಕಮಲಾ ಹಂಪನ ಅಂತಕ್ಕಂಥವ್ರು ಮೂಡಬಿದಿರೆ 1000 ಕಮಲಾ ಹಂಪನ ಮೂಡಬಿದ್ರೆಯಲ್ಲಿ 2003ರಲ್ಲಿ ಇಟ್ ಮೀನ್ಸ್ 2003ರಲ್ಲಿ 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಇನ್ನು ಜಯದೇವಿ ತಾಯಿಲಿಗಡೆ ಇದಾರಲ್ಲ, ಸೊ ಇವರು ಬಂದು 48ನೇ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಯಾವಾಗ ಅಂತ ಹೇಳಿದ್ರೆ 1974ರಲ್ಲಿ ಮಂಡ್ಯದಲ್ಲಿ 1974ರಲ್ಲಿ 48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆನ ಆಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ನಾವು ನೋಡ್ತಾ ಹೋದರೆ ಈಗ ಏನು ರೀಸೆಂಟಾಗಿ 87 ಆಗಿದೆಯೋ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಅದು ಬಂದು ಮಂಡ್ಯದಲ್ಲಿ ಆಗಿರ್ತಕ್ಕಂಥದ್ದು. ಮಂಡ್ಯದಲ್ಲಿ ಇದರ ಒಂದು ಅಧ್ಯಕ್ಷರು ಯಾರಂತ ಹೇಳಿದರೆ ಗೋರೂರು ಚೆನ್ನಬಸಪ್ಪ. ಓಕೆ, ಸೊ ಇವರು ಬಂದು 87. ಆ್ಯಂಡ್ ನೆಕ್ಸ್ಟ್ 88 ಬಂದು ಬಳ್ಳಾರಿಯಲ್ಲಿ ನಡೀತಕ್ಕಂಥದ್ದು. ಬಳ್ಳಾರಿಯಲ್ಲಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇನ್ನೂ ನಡೆದಿಲ್ಲ, ಅದು ನಡೀತಕ್ಕಂಥ ಒಂದು ಪ್ಲೇಸನ್ನು ಡಿಸೈಡನ್ನು ಮಾಡಿರ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಅವಿಭಾಜ್ಯವಾದ ಸ್ವತಂತ್ರ ರೂಪಗಳನ್ನು ಏನೆಂದು ಕರೀತಾರೆ? ಧ್ವನಿಗಳು, ವಾಕ್ಯ, ಪದಗಳು, ನಾಮಪದ ಅಂತ ಕೇಳಿದರೆ ಅವಿಭಾಜ್ಯವಾದ ಸ್ವತಂತ್ರ ರೂಪಗಳು. ಸೊ ಧ್ವನಿ ಬರೋದಿಲ್ಲ, ಇನ್ನು ವಾಕ್ಯ ಅಂತ ಹೇಳಿದಾಗ ಅಲ್ಲಿ ಸ್ವತಂತ್ರ ಬರೋದಿಲ್ಲ. ಇಟ್ ಮೀನ್ಸ್ ಅದೊಂದು ಸೆಂಟೆನ್ಸ್ ಫಾರ್ಮೇಷನ್ ಬರುತ್ತೆ. ಸೊ ಅಂದರೆ ಪದಗಳನ್ನು ಇಟ್ ಮೀನ್ಸ್ ಏನು ಹೇಳ್ತೀವಿ, ಪದಗಳನ್ನು ಜೋಡಣೆ ಮಾಡ್ತಕ್ಕಂಥದ್ದು. ಜೋಡಣೆ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟಾದ ಒಂದು ಅರ್ಥ ಬರಬೇಕು, ಅದು ನಾವು ವಾಕ್ಯ ಅಂತ ಹೇಳ್ತೀವಿ. ಅದರಲ್ಲಿ ಸ್ವತಂತ್ರ ರೂಪಗಳಂತ ಹೇಳಿದಾರಲ್ವ, ಸೊ ಆನ್ಸರ್ ಬಂದು ಪದಗಳು. ನಾಮಪದಗಳು ಅಂತ ಹೇಳಿದಾಗ ಅಲ್ಲಿ ಯಾವುದೇ ಒಂದು ನಾಮಪದ ಅಂತ ಹೇಳಿದ್ರೆ ಜಸ್ಟ್ ಅದು ಏನಾಗುತ್ತೆ, ಒಂದು ಹೆಸರಾಗಿರುತ್ತೆ ಅಥವಾ ಒಂದು ಸ್ಥಳ ಹೆಸರಾಗಿರ್ಬೋದು, ಇಟ್ ಮೀನ್ಸ್ ಹೆಸರು ಅಂತ ಬರುತ್ತೆ. ಅಲ್ಲಿ ಬೇರೆ ಬೇರೆ ಒಂದು ನಾಮಪದ ಅಂದರೆ ಕ್ರಿಯಾಪದಗಳಾಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಅವ್ಯಯಗಳಾಗಿರ್ಬೋದು ಅದೆಲ್ಲ ಬರೋದಿಲ್ಲ. ಸೊ ನಾಮಪದ ಆಗೋದಿಲ್ಲ. ಸೊ ಇಟ್ ಮೀನ್ಸ್ ಪದಗಳು ಅಂತ ಹೇಳಿದಾಗ ಅಲ್ಲಿ ನಾಮಪದಗಳಾರ ಬರ್ಬೋದು ಅಥವಾ ಅವ್ಯಯಗಳು ಬರ್ಬೋದು, ಅಥವಾ ಯಾವ ಥರದ ಪದಗಳಾದರೂ ಬರ್ಬೋದು, ಅದು ಸ್ವತಂತ್ರ ರೂಪಗಳಂತ ಹೇಳಬಹುದಾಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 3. ನೆಕ್ಸ್ಟು ಹೊರಬಾಗಿಲು ಎಂಬುದು ಯಾವ ಸಮಾಸ ಅಂತ ಕೇಳಿದರೆ ಹೊರಬಾಗಿಲು. ನೋಡಿ, ಹೊರಬಾಗಿಲನ್ನ ಬಿಡಿಸ್ಬಾರ್ದಾಗ ಅಥವಾ ವಿಗ್ರಹ ವಾಕ್ಯನ ಇದು ಸಮಾಸ ಹೇಳಿದರೆ ವಿಗ್ರಹ ವಾಕ್ಯನ ಮಾಡಿದಾಗ ನಾವು ಬಾಗಿಲ ಪ್ಲಸ್ ಹೊರಗೆ, ಬಾಗಿಲ ಪ್ಲಸ್ ಹೊರಗೆ ಹೊರಬಾಗಿಲು ಅಂತ ಹೇಳ್ತೀವಿ. ಸೊ ಕ್ರಿಯಾ ಸಮಾಸ ಅಂತ ಹೇಳಿದ್ರೆ ಕ್ರಿಯೆ ಜರುಗಬೇಕು. ಸೊ ಇಲ್ಲಿ ಯಾವುದೇ ಒಂದು ಕ್ರಿಯೆ ಜರುಗ್ತಾ ಇಲ್ಲ. ಆ್ಯಂಡ್ ಗಮಕ ಸಮಾಸ ಅಂತ ಹೇಳಿದ್ರೆ ಅಲ್ಲಿ ಕ್ರಿಯಾಪದ ಬರುತ್ತೆ ಅಥವಾ ಅಲ್ಲೇನಾಗುತ್ತೆ ಸರ್ವನಾಮ ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಸಹ ಇಲ್ಲ. ಇನ್ನು ದ್ವಿಗು ಸಮಾಸ ಅಂತ ಹೇಳಿದ್ರೆ ಅಂಕಿ ಅಂಶಗಳಿಂದ ಸೇರಿರ್ತಕ್ಕಂಥದ್ದು ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ, ಇದು ಬರೋದಿಲ್ಲ. ಅಂಶಿ ಸಮಾಸ ಅಂತ ಹೇಳಿದ್ರೆ ಅಂಶಿ ಭಾವ, ಇಟ್ ಮೀನ್ಸ್ ಭಾಗವಾಗಿ ಕಂಡು ಬರ್ತಕ್ಕಂಥದ್ದು. ಅಂಶಿ ಸಮಾಸಕ್ಕೆ ಒಂದು ಎಕ್ಸಾಂಪಲ್ ಉದಾಹರಣೆ ಈ ಒಂದು ಹೊರಬಾಗಿಲು ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, 13ನೇ ಪ್ರಶ್ನೆ. ಸೊ ನೋಡಿ, ಕೆಳಗೆ ನಾನು ಸರಿ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ಡಾಕ್ಟರ್ ರಾಮೇಗೌಡ, ಬೆಳಗಾವಿ ಜಿಲ್ಲೆಯ ಜನಪದ ಕಥೆಗಳು. ಸೊ ಇಟ್ ಮೀನ್ಸ್ ಅವರು ಬರೆದಿರ್ತಕ್ಕಂಥ ಕೆಲವೊಂದು ಕೃತಿ ಅಥವಾ ಇದನ್ನ ಪುಸ್ತಕಗಳ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಡಾಕ್ಟರ್ ರಾಮೇಗೌಡ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ನಮ್ಮ ಒಗಟುಗಳು ಬರೆದಿರ್ತಕ್ಕಂಥದ್ದು. ಪ್ರೋ ಸುಧಾಕರ ಬಂದು ನಮ್ಮ ಸುತ್ತಿನ ಗಾದೆಗಳು. ಆ್ಯಂಡ್ ನೆಕ್ಸ್ಟು ಟಿ.ಎಸ್. ರಾಜಪ್ಪ ಬಂದು ಬೆಳಗಾವಿ ಜಿಲ್ಲೆಯ ಜನಪದ ಕಥೆಗಳು. ಹಲಸಂಗಿಯ ಚೆನ್ನಮಲ್ಲಪ್ಪ ಮತ್ತು ಇತರರು ಬಂದು ಗರತಿಯ ಹಾಡುಗಳನ್ನು ಇದು ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಹಾಗಾಗಿ ಆನ್ಸರ್ ಆಪ್ಷನ್ 2. ನೆಕ್ಸ್ಟ್ ಪ್ರಶ್ನೆ ಆಗಿದೆ, ಕೆಳಗಿನ ಸಾಹಿತಿಗಳನ್ನು ಮತ್ತು ಅವರ ಸಾಹಿತ್ಯ ಪಂಥವನ್ನು ಸರಿ ಹೊಂದಿಸಿ. ನಾನು ಹೇಳಿದೆ ಅಲ್ವಾ, ಈಗ ಏನು ನವೋದಯ ಬರುತ್ತೆ, ನವ್ಯ. ಸೊ ನವೋದಯ ಫಸ್ಟ್ ಆದಂಥ ನಂತರ ಪ್ರಗತಿಶೀಲ ಅದಾದ ನಂತರ ನವ್ಯ ಅದಾದ ನಂತರ ದಲಿತ, ಬಂಡಾಯ, ಈಗೇನು ಬರುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ಲೇಖಕರು ಸಾಹಿತಿಗಳನ್ನು ಕೊಟ್ಟಿದ್ದಾರೆ. ಈಗ ಮ್ಯಾಚನ್ನು ಮಾಡಬೇಕಾಗುತ್ತೆ ನೀವು. ಸೊ ಈಗ ತಾನೇ ನಾನು ಹೇಳ್ತಾ ಹೋಗಿದ್ದೆ. ಸೊ ನೋಡಿ, ಇಲ್ಲಿ ಸೊ ಮೇಯ್ನಾಗಿ ನಮ್ಗೆ ಗೊತ್ತಿರೋದೇನು, ಬರಗೂರು ರಾಮಚಂದ್ರಪ್ಪ. ಎಲ್ಲಿ ಬರ್ತಾರೆ ಗೊತ್ತಾ? ಬರಗೂರು ರಾಮಚಂದ್ರಪ್ಪ ಮೇಯ್ನಾಗಿ ಬಂಡಾಯದಲ್ಲಿ ಬರ್ತಕ್ಕಂಥ, ನಾನು ಆಲ್ರೆಡಿ ಹೇಳಿದಾಗೆ ಮೇಯ್ನಾಗಿ ಬರ್ತಕ್ಕಂಥದ್ದು ಬರಗೂರು ರಾಮಚಂದ್ರಪ್ಪ ಬಂಡಾಯ ನೋಡಿ ಕೊಟ್ಟಿದ್ದಾರೆ. ಓಕೆ, ಸೊ ಅದಾದ ನಂತರ ಗೋವಿಂದ ಪೈ ಬರ್ತಕ್ಕಂಥದ್ದು ನವೋದಯದಲ್ಲಿ. ನಾನು ಹೇಳಿದಾಗ ಆಲ್ರೆಡಿ ಹೇಳಿದೆ, ಏನು ಗೋವಿಂದ ಪೈ ಆಗಿರ್ಬೋದು ಅಥವಾ ರಾಷ್ಟ್ರಕವಿ ಕುವೆಂಪುಗಳಾಗಿರ್ಬೋದು, ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶಯ್ಯಂಗಾರ್ ಇವರೆಲ್ಲ ಮೇಯ್ನಾಗಿ ಬರ್ತಕ್ಕಂಥ ನವೋದಯದ ಆ ಒಂದು ಟೈಮಲ್ಲಿ. ಹಾಗಾಗಿ ಇಲ್ಲಿ ಆಪ್ಷನ್ 2. ಸೊ ಅದನ್ನು ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ.
ಅದನ್ನು ಸಹ ಕೊಟ್ಟಿದ್ದಾರೆ. ಫಸ್ಟಿಗೆ ಬಂದು ನವೋದಯ ಅಂತ, ಅದಾದ ನಂತರ ಇನ್ನು ಕೊಟ್ಟಿರ್ತಕ್ಕಂಥ ಎರಡರಲ್ಲಿ ನೋಡ್ತಾ ಹೋದಾಗ HM ಚೆನ್ನಯ್ಯ ಬಂದು ನವ್ಯಕ್ಕೆ ಬರ್ತಾರೆ, ಕೋ ಚೆನ್ನಬಸಪ್ಪ ಬಂದು ಪ್ರಗತಿಶೀಲಕ್ಕೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಊರಿಗೆ ಊರೇ ಕಣ್ಣೀರು ಸುರಿಸಿತು. ಈ ವಾಕ್ಯವು ಶಬ್ದ ಸ್ಥಿತಿಯ ಡ್ಯಾಶ್ ಸೂಚಿಸುತ್ತದೆ. ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ, ಸರಳ ರಗಳೆ ಅಂತ ಕೊಡ್ತದೆ. ಸೊ ರಗಳೆ ಬರೋದಿಲ್ಲ. ಊರಿಗೆ ಊರೇ ಕಣ್ಣೀರು ಸುರಿಸಿತು ಅಂತ ಹೇಳಿದಾಗ ವ್ಯಂಗ್ಯ ಬರುತ್ತಾ? ಸೊ ವ್ಯಂಗ್ಯ ಅಂದರೆ ಹಾಸ್ಯವನ್ನು ಮಾಡ್ತಕ್ಕಂಥದ್ದು. ಇಟ್ ಮೀನ್ಸ್ ಯಾರನ್ನೋ ಒಬ್ಬ ಹಾಸ್ಯವಾಗಿ, ಇಟ್ ಮೀನ್ಸ್ ತರಲೆಯಿಂದ ನಾವು ಮಾತಾಡಿಸ್ತಕ್ಕಂಥದ್ದು ನಾವು ಹಾಸ್ಯ ಅಂತ ಹೇಳ್ತೀವಿ. ಆದರೆ ಊರಿಗೆ ಊರೇ ಕಣ್ಣೀರು ಸುರಿಸಿತು ಅಂತ ಹೇಳಿದಾಗಲೇ ಲಕ್ಷ್ಯಾರ್ಥ ಬರುತ್ತೆ, ವ್ಯಂಗ್ಯಾರ್ಥ ಬರಲ್ಲ, ವಾಚ್ಯಾರ್ಥ ಬರಲ್ಲ. ವಾಚ್ಯಾರ್ಥ ಅಂತ ಹೇಳ್ತಕ್ಕಂಥದ್ದು ಮಾತಿನ ರೂಪದಲ್ಲಿ ಹೇಳ್ತಕ್ಕಂಥದ್ದಾಗಿರುತ್ತೆ. ಲಕ್ಷ್ಯಾರ್ಥ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಅಲ್ಲಿ ಕರುಣೆ, ಅನುಕಂಪ ಬಂದು ಬರುತ್ತಲ್ಲ, ಅದನ್ನು ಲಕ್ಷ್ಯಾರ್ಥ ಅಂತ ಹೇಳ್ತೀವಿ. ಊರಿಗೆ ಊರೇ ಕಣ್ಣೀರು ಸುರಿಸಿತು ಬಂದು ಆಪ್ಷನ್ 2 ಲಕ್ಷ್ಯಾರ್ಥ. ಸೊ ಯಾರೋ ಸತ್ತೋದ್ರು ಅಥವಾ ಯಾರಿಗೋ ನೋವಾಯಿತು, ಸೊ ಆ ಒಂದು ಸಿಚುವೇಶನ್ಗೆ ತಕ್ಕಂತೆ ನಾವು ಇಟ್ ಮೀನ್ಸ್ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದನ್ನ ನಾವು ಲಕ್ಷ್ಯಾರ್ಥ ಅಂತ ಹೇಳ್ತೀವಿ. ನೆಕ್ಸ್ಟು ನಮ್ಮ ಹಳೆಯ ಕವಿಗಳಿಗೆ ಸಂಬಂಧಿಸಿದಂತೆ ಯಾವ ಗುಂಪಿನ ಉತ್ತರ ಸರಿಯಾಗಿದೆ? ತುಂಬ ಒಂದು ಕ್ರಿಟಿಕಲ್ ಆದ ಕ್ವಶನ್ ಅಂತ ಹೇಳ್ಬೋದು. ತನ್ನ 2 ಕಾವ್ಯಗಳಲ್ಲಿ ವಿಶಿಷ್ಟ ಪ್ರೇಮದ ಕಥೆಗಳನ್ನು ಚಿತ್ರಿಸಿದ ಕವಿಯಾರು? ಕೃತಿ ಸತ್ವಕ್ಕಿಂತ ಹೆಚ್ಚಾಗಿ ಅದೃಷ್ಟದ ಬೆಂಬಲ ಪಡೆದ ಕವಿಯಾರು? ಅನುಕರಣೆ ಮಾಡಿಯೂ ಅದನ್ನು ಮೀರಿ ಸ್ವೋಪಜ್ಞತೆ ತೋರಿದ ಕವಿಯಾರು? ವ್ಯಾಸಮುನೀಂದ್ರ, ರುಂದ್ರ, ವಚನಾಮೃತ, ವಾರಧಿಯನ್ನು ಹೀಸಿದ ಕವಿಯಾರು? ಸೊ ನೋಡಿ ಯಾವ ರೀತಿ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2. ಸೊ ಫಸ್ಟ್ ಒಂದಕ್ಕೆ ಜನ್ನ ಬರ್ತಾನೆ, ಎರಡನೇದಕ್ಕೆ ಪೊನ್ನ ಬರ್ತಾನೆ, ಮೂರನೇದಕ್ಕೆ ರನ್ನ, ನಾಲ್ಕನೇದಕ್ಕೆ ಪಂಪ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಈ ಪ್ರಶ್ನೆ ಅದೇ ರೀತಿ ಇದೆ. ಇಲ್ಲಿ ಕೆಲವು ಕವಿಗಳಿದ್ದಾರೆ ಮತ್ತು ಅವರಿಗೆ ಸಂಬಂಧಪಟ್ಟಂಥ ಇಲ್ಲಿ ಸಾಲುಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ. ಮತ್ತು ಸಾಲು ಮತ್ತು ಅಲಂಕಾರಗಳನ್ನು ಕೊಟ್ಟಿದ್ದಾರೆ. ಉಪಮೆ, ಪಾಲುಪಮೆ, ಅರ್ಥಾಂತರನ್ಯಾಸ, ರೂಪಕ ಏನು ಅಲಂಕಾರವನ್ನು ಮಾಡಿದರು. ಸೊ ಯಾವ ಒಂದು ಕವಿಗಳು ಯಾವ ಅಲಂಕಾರದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಲುಗಳು ಸಹ ಅವ್ರದ್ದೇ ಆಗಿರಬೇಕು, ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಬಿರುಗಾಳಿ ಪೊಡೆಯಲಿಕ್ಕೆ ಕಂಪಿಸಿ ಫಲಿತ ಕದಾಳಿ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ಲಕ್ಷ್ಮೀಶ ರಚನೆ ಮಾಡಿರ್ತಕ್ಕಂಥದ್ದು. ಉಪಮಾಲಂಕಾರದಲ್ಲಿ ಲಕ್ಷ್ಮೀಶ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಎರಡನೇದು ಹಳಿಪಿ ಪರವಧುವನ ದೋಗತಿ, ಈ ಸಾಲುಗಳೇನಿದೆಯೋ ಇದು ಬಂದು ನಾಗಚಂದ್ರ. ಇದು ಯಾವ ಒಂದು ಅಲಂಕಾರ ಅಂತಂದರೆ ಮಾಲೋಪಮೆ ಅಂತಕ್ಕಂಥ ಒಂದು ಅಲಂಕಾರ ಬರುತ್ತೆ. ಅದಾದ ನಂತರ ರಾಶಿಗೆ ಬಂದರಂಬದಂತೆ ಕೈ ನೀರೆರೆದ ಮದುವೆಯಂತೆ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇದು ಬಂದು ನಯಸೇನ, ನಿಮ್ಗೆ ಗೊತ್ತಿರ್ಬೋದು ನಯಸೇನ ಧರ್ಮಾಮೃತ. ಸೊ ಇದು ಬಂದು ಅರ್ಥಾಂತರ. ಓಕೆ. ಆ್ಯಂಡ್ ನೆಕ್ಸ್ಟು ಅನುಜ ಮತದೋಳ್ ವಿಸ್ತರಿಸಿ ಮೈ ಮನನ ಎತದೋಳ್ ಬಣ್ಣವಿತ್ತನು, ಇದು ಇದೆಯಲ್ಲ. ಸೊ ಇದು ಒಂದು ಕುಮಾರವ್ಯಾಸ, ಗದುಗಿನ ವೀರನಾರಾಯಣ ಕುಮಾರವ್ಯಾಸ ಏನಿದೆಯೋ ಸೊ ಇವರ ಒಂದು ರೂಪಕ ಅಲಂಕಾರದಲ್ಲಿ ಕುಮಾರವ್ಯಾಸ ರಚನೆ ಮಾಡಿರ್ತಕ್ಕಂಥ ಸಾಲುಗಳಾಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳಿದ್ದಾವೆ KPSC ಗ್ರೂಪ್ C. ನೆಕ್ಸ್ಟು ಪಂಪನ ಆದಿಪುರಾಣದಲ್ಲಿನ ಭರತ ಯುದ್ಧದಲ್ಲಿ ಬಾಹುಬಲಿಗೆ ಸೋಲುತ್ತಾನೆ. ಸಾಂಗತ್ಯದ ಸಾಮ್ರಾಟ ರತ್ನಾಕರ ವರ್ಣಿಯ ಭರತೇಶ ವೈಭವದ ಭರತ ಕೇಳಿದ್ದಾನೆ. ಸೊ ಯಾವ ರೀತಿ ಕ್ವಶನು ಅದು ಹಿಂಗೆ ಅರ್ಥ ಮಾಡ್ಕೊಂಡಿದ್ದಾರೋ, ಪಂಪನ ಆದಿಪುರಾಣದಲ್ಲಿನ ಭರತ ಯುದ್ಧದಲ್ಲಿ ಬಾಹುಬಲಿಗೆ ಸೋಲುತ್ತಾನೆ. ಸಾಂಗತ್ಯದ ಸಾಮ್ರಾಟ ರತ್ನಾಕರ ವರ್ಣಿಯ ಭರತೇಶ ವೈಭವದ ಭರತ ಯಾರು? ಬಾಹುಬಲಿಯನ್ನು ಯುದ್ಧದಲ್ಲಿ ಗೆಲ್ಲುತ್ತಾನೆ, ಬಾಹುಬಲಿಗೆ ಯುದ್ಧದಲ್ಲಿ ಸೋಲುತ್ತಾನೆ, ಯುದ್ಧವೇ ನಡೆಯದಂತೆ ಮಾಡುತ್ತಾನೆ, ಸನ್ಯಾಸಕ್ಕೆ ತೆರಳುತ್ತಾನೆ. ಏನಾಗುತ್ತೆ ಭರತೇಶ ವೈಭವದಲ್ಲಿ? ಯುದ್ಧವೇ ನಡೆಯದಂತೆ ಮಾಡುತ್ತಾನೆ. ಸೊ ಇದಕ್ಕೆ ನಿಮಗೆ ಕಾದಂಬರಿಗಳ ಬಗ್ಗೆ ಅಥವಾ ಮಹಾಕಾವ್ಯಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ನೆಕ್ಸ್ಟು ಚೀನಾದಿಂದ ಭಾರತಕ್ಕೆ ಬಂದಿದ್ದ UN ಸಾಂಗ್ ಪೂರ್ಣ ಭರವಸೆಯಿಂದ ಶೀಲಾದಿತ್ಯರಾಜನ ಸೇನೆಯ ಮುಖಂಡತ್ವವನ್ನು ವಹಿಸಿ ಅನ್ನು ಎದುರಿಸಿದ, ಆದರೆ ಗೆಲುವನ್ನು ಸಾಧಿಸಲು ವಿಫಲನಾದ ಎಂದಿದ್ದಾನೆ. ಕರ್ನಾಟಕದ ಯಾವ ರಾಜನ ಬಗ್ಗೆ ಈ ಮಾತುಗಳು ಹೇಳಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ಯಾವ ರಾಜ ಬರ್ತಾನೆ ಇಲ್ಲಿ? ಮುಮ್ಮಡಿ ಕೃಷ್ಣನ, ವಿಕ್ರಮಾದಿತ್ಯನ, ಹಿಮ್ಮಡಿ ಪುಲಿಕೇಶಿನ, ಇಮ್ಮಡಿ ಕೀರ್ತಿವರ್ಮನ? ಇಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಹಿಮ್ಮಡಿ ಪುಲಿಕೇಶಿ. ಆಪ್ಷನ್ 3 ಏನಿದೆಯೋ ಹಿಮ್ಮಡಿ ಪುಲಿಕೇಶಿ. ಆ್ಯಂಡ್ ನೆಕ್ಸ್ಟು ಮಾನವನ ಮನಸ್ಸು, ಹೃದಯ ಮತ್ತು ಕೌಶಲ್ಯಗಳು ಉದಾತ್ತ ಧ್ಯೇಯ ಸಾಧನೆಗಾಗಿ ಒಂದಾಗಿ ಶ್ರಮಿಸಿರುವ ನಿದರ್ಶನವಿದೆಂದು ವಿದ್ವಾಂಸ ಪಾರ್ಸಿ ಬ್ರೌನ್ ಯಾವುದನ್ನು ಕುರಿತು ಹೀಗೆ ಹೇಳಿದ್ದಾನೆ? ಯಾವುದ್ರ ಬಗ್ಗೆ ಹೇಳಿದ್ದಾರೆ? ಮಾನವನ ಮನಸ್ಸು, ಹೃದಯ ಮತ್ತು ಕೌಶಲಗಳು ಉದಾತ್ತ ಧ್ಯೇಯ ಸಾಧನೆಗಾಗಿ ಒಂದಾಗಿ ಶ್ರಮಿಸಿರುವ ನಿದರ್ಶನವಿದು. ಯಾವುದು ನಿದರ್ಶನ ಅಂತ ಹೇಳಿದರೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಅಥವಾ ಬೇಲಿನ ಶಿಲಾಬಾಲಿಕೆನ ಅಥವಾ ಹಂಪಿನ ಕಲ್ಲಿನ ರಥನ ಅಥವಾ ಎಲ್ಲೋದ ಕೈಲಾಸನಾಥ ದೇವಾಲಯವನ್ನ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡ್ತಾ ಹೋದರೆ ನಾವು ಆಪ್ಷನ್
4 ಎಲ್ಲೋರದ ಕೈಲಾಸನಾಥ ದೇವಾಲಯ. ಮತ್ತೊಂದು ಅಮೆರಿಕದಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ನ ನೇತೃತ್ವದಲ್ಲಿ ರಚಿಸಿದ ಪ್ರಪಂಚ ಪ್ರಸಿದ್ಧವಾದ ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯ ಪ್ರತಿಯನ್ನು ಅಪೇಕ್ಷಿಸಿ ಪಡೆದವರಲ್ಲಿ ಮೊದಲಿಗರು ಯಾರು? ಅಬ್ಬಾ, ಇಂಥ KPS ಇದು ಕನ್ನಡ ಪೇಪರು, ಕೇಳಿರೋದೆಲ್ಲ ಸೋಷಿಯಲ್ಗೆ ಸಂಬಂಧಪಟ್ಟಂತೆ. ಸೊ ಆನ್ಸರು ಟಿಪ್ಪು ಸುಲ್ತಾನ್, ಆಪ್ಷನ್ 3. ನೆಕ್ಸ್ಟು, ಬಸವಣ್ಣನ ಜೀವನ ಚರಿತ್ರೆಯನ್ನು ಮೊಟ್ಟ ಮೊದಲು ಬರೆದ ಕವಿ ಯಾರು? ಆ ಕೃತಿಯ ಹೆಸರೇನು ಅಂತ ಕೇಳಿದರೆ ಅದು ಬಂದು ಅಂದರೆ ಇಟ್ ಮೀನ್ಸ್ ಇಲ್ಲಿ ಬರೆದಿರ್ತಕ್ಕಂಥ ಬಸವ ಪುರಾಣ. ಸೊ ಇವೆಲ್ಲ ಬಸವಣ್ಣನ ಬಗ್ಗೆ ಚರಿತ್ರೆ ಬಗ್ಗೆ ಹೇಳಿದ್ರು ಸಹ ಮೊಟ್ಟ ಮೊದಲ ಬಾರಿಗೆ ಅವನನ್ನು ಹೊಗಳಿ ಬರೆದಂಥ ಕವಿ ಅಥವಾ ಅವ್ರ ಬಗ್ಗೆ ಹೇಳಿರ್ತಕ್ಕಂಥ ಕವಿ ಯಾರಂತಂದರೆ ಹರಿಹರ, ಬಸವರಾಜ ದೇವರ ರಗಳೆ ಬಂದು ಹರಿಹರ ಬರೆದಿರ್ತಕ್ಕಂಥದ್ದು ಇದಾಗಿರುತ್ತೆ. ನೆಕ್ಸ್ಟು, ಕನ್ನಡ ಕಾವಲು ಸಮಿತಿ ಯಾವ ಮುಖ್ಯಮಂತ್ರಿಯ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿತು? ಕನ್ನಡ ಕಾವಲು ಸಮಿತಿ ನೋಡಿ ಫ್ರೆಂಡ್ಸ್, ಕನ್ನಡ ಕಾವಲು ಸಮಿತಿ ಏನಿದೆಯೋ ಇದು ಜಾರಿಗೆ ಬರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ 10/2/1983. ಓಕೆ, 1983ರಲ್ಲಿ ಬಂದಿರತಕ್ಕಂಥದ್ದು. ಆವಾಗ ಇರ್ತಕ್ಕಂಥ CM ಮುಖ್ಯಮಂತ್ರಿ ಯಾರಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರು. ಆಪ್ಷನ್ 2 ರಾಮಕೃಷ್ಣ ಹೆಗಡೆ 83-85 ಇರ್ತಾರೆ. ಆ್ಯಂಡ್ ಇದಕ್ಕೆ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರಂತ ಹೇಳಿದರೆ ಸಿದ್ದರಾಮಯ್ಯ. ವೆರಿ ಇಂಪಾರ್ಟೆಂಟ್, ಇದು ಸಹ ನೋಡ್ಕೊಳ್ಳಿ. ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಸಹ ಇದ್ದರು. ಇದು ಸ್ಟಾರ್ಟ್ ಆಗಿದ್ದು 83ರಲ್ಲಿ. ರಾಮಕೃಷ್ಣ ಹೆಗಡೆಯವರು ಆಗ ಮುಖ್ಯಮಂತ್ರಿ ಆಗಿದ್ದವರು. ಓಕೆ, ಆ್ಯಂಡ್ ನೆಕ್ಸ್ಟು, ನಳಚರಿತೆಯನ್ನು ಕನಕದಾಸನಿಗಿಂತ ಕನ್ನಡದಲ್ಲಿ ಮೊದಲು ರಚನೆ ಮಾಡಿರುವ ಮತ್ತೋರ್ವ ಕವಿ ಯಾರು? ಚೌಡರಸ, ಭೀಮಕವಿ, ಪದ್ಮಪ್ರಭ, ಯಶಶ್ಚಂದ್ರ. ಸೊ ನೋಡಿ, ಇಲ್ಲಿ ಚೌಡರಸ ಅಂತಕ್ಕಂಥವ್ರು ಏನಿದ್ರು ಇವರು 2 ಕೃತಿಗಳನ್ನು ರಚನೆ ಮಾಡ್ತಾರೆ. ಅಭಿನವ ದಶಕುಮಾರ ಚರಿತೆ. ಓಕೆ, ಅಭಿನವ ದಶಕುಮಾರ ಚರಿತೆ ಅಂತಕ್ಕಂಥದ್ದು ಒಂದು. ಆ್ಯಂಡ್ ನೆಕ್ಸ್ಟು ನಳಚಂಪು ಅಂತಕ್ಕಂಥದ್ದು, ನಳಚಂಪು. ಸೊ 2 ಕೃತಿಯನ್ನು ಮಾಡ್ತಾರೆ. ಅಭಿನವ ದಶಕುಮಾರ ಚರಿತ್ರೆ, ನಳಚಂಪು 2 ಗ್ರಂಥಗಳನ್ನು ರಚನೆ ಮಾಡ್ತಕ್ಕಂಥದ್ದು ಚೌಡರಸ. ಈ ಒಂದು ನಳಚಂಪು ಏನಿದೆಯೋ ಇದನ್ನು ನಳಚರಿತ್ರೆ ಅಂತ ಕನಕದಾಸರು ಮತ್ತೊಮ್ಮೆ ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಚೌಡರಸನಿಗೆ ಇದ್ದಂತಹ ಬಿರುದುಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಕವಿತಾ ವಿಲಾಸ ಅಂತಕ್ಕಂಥದ್ದೊಂದಿರುತ್ತೆ. ಆ್ಯಂಡ್ ಇನ್ನೊಂದಿರುತ್ತೆ ಕವಿರಾಜ ಶೇಖರ ಮತ್ತು ಕವಿತಾ ವಿಲಾಸ ಅಂತಕ್ಕಂಥ 2 ಬಿರುದುಗಳನ್ನು ಚೌಡರಸ ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ತಾಳಬೇಕು ತಕ್ಕ ಮೇಳಬೇಕು ಶಾಂತ ವೇಳೆ ಬೇಕು ಗಾನ ಪಡುವಾಗ ಈ ಸಾಲುಗಳ ಕೀರ್ತನಕಾರ ಯಾರು ಅಂತ ಕೇಳಿದರೆ ತುಂಬ ಸಲ ಕೇಳಿದ್ದಾರೆ. ತಾಳಬೇಕು ತಕ್ಕ ಮೇಳಬೇಕು ಇದು ಪುರಂದರದಾಸರ ಕೀರ್ತನೆಗಳಲ್ಲಿ ಬರೆದಿರ್ತಕ್ಕಂಥ ಕೆಲವೊಂದು ಸಾಲುಗಳು. ಆ್ಯಂಡ್ ನೆಕ್ಸ್ಟು, ಗುಂಪಿನಲ್ಲಿರುವ ಬಿಡಿಸಲಾರದ ಪದ ಯಾವುದು? ನೋಡಿ, ಈ ಕ್ವಶನು ಎಂಥ ಇದಿದೆ ಅಂತ. ಕೈದು, ಎಣ್ಣೆ, ಬೆಣ್ಣೆ, ಬೇಲಿ. ಇಲ್ಲಿ ಬಿಡಿಸಲಾದ ಇಟ್ ಮೀನ್ಸ್ ಎಲ್ಲ 2 ಪದ ಇರ್ತಕ್ಕಂಥದ್ದು, 2 ಅಕ್ಷರ ಇರ್ತಕ್ಕಂಥದ್ದು. ಆದರೆ ಒಂದು ಪದ ಮಾತ್ರ ಬಿಡಿಸೋಕ್ಕಾಗಲ್ಲ, ಮಿಕ್ಕಿದ್ದನ್ನೆಲ್ಲ ಬಿಡಿಸ್ಬೋದಂತೆ. ನೋಡಿ, ಬಿಡಿಸಲಾರದ ಪದ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 ಬೇಲಿ. ಇನ್ನೊಂದು ಎಕ್ಸಾಮಲ್ಲಿ ಕೇಳಿದರು, ಬೆಣ್ಣೆ ಪದದ ವಿಗ್ರಹ ರೂಪವನ್ನು ಕೇಳಿದರೆ ಬೆಣ್ಣೆ ಪದದ ವಿಗ್ರಹ ಏನಂತ ಹೇಳಿದ್ರೆ ಬೆಳ್ ಪ್ಲಸ್ ನೆಯ್. ಸೊ ಇದು ಬೆಣ್ಣೆ ಪದದ ವಿಗ್ರಹ ರೂಪ. ಅದೇ ರೀತಿ ಎಣ್ಣೆ ಅಂತ ಹೇಳಿದ್ರೆ ಎಲ್ ಪ್ಲಸ್ ನೈ. ಓಕೆ, ಸೊ ಇಲ್ಲಿ ಬಿಡಿಸಲಾರದ ಪದ ಯಾವುದು ಅಂತ ಹೇಳಿದ್ರೆ ಬೇಲಿ. ಸೊ ಈ ರೀತಿಯೆಲ್ಲ KPSC ಕೇಳ್ತಕ್ಕಂಥದ್ದಿದೆ. ಆ್ಯಂಡ್ ನೆಕ್ಸ್ಟು, ಕೆಳಕಂಡ ಪದಗಳಲ್ಲಿ ಆದಿ ಪ್ರತ್ಯಯವಿರುವ ಪದ ಯಾವುದು ಅಂತ ಕೇಳಿದರೆ ಆದಿ ಪ್ರತ್ಯಯ, ಅಂತ್ಯ, ಸೊ ಮಧ್ಯ. ನಿಮ್ಗೆ ಆದಿನ ಮೊದಲು ಬರ್ತಕ್ಕಂಥದ್ದು ಹೌದಲ್ವಾ? ಸೊ ಆದಿ ಪ್ರತ್ಯಯವಿರುವ ಪದ ಯಾವುದು? ಸೊ ಆನ್ಸರು ಪ್ರಕೃತಿ. ಆಪ್ಷನ್ 2 ಪ್ರಕೃತಿ. ಸೊ ನಮಗೆ ಗೊತ್ತಿದೆ ಪ್ರತ್ಯಯ ಅಂದರೆ ವಿಭಕ್ತಿ ಪ್ರತ್ಯಯ ಅಂತ ಗೊತ್ತಿದೆ. ಆದರೆ ಆದಿ ಪ್ರತ್ಯಯ ಅಂದರೆ ಏನು? ಸೊ ಇದೊಂದು ಡೌಟ್ ಇದ್ದೇ ಇರುತ್ತೆ. ಆದಿ ಮೀನ್ಸ್ ಮೊದಲು ಹೌದಲ್ವಾ? ಸೊ ಆದಿ ಮೊದಲು, ಅಥವಾ ಇನ್ನೊಂದು ಹೇಳ್ತೀವಿ ಇಂಗ್ಲೀಷಲ್ಲಿ ಪ್ರೆಫಿಕ್ಸ್ ಅಂತ ಹೇಳ್ತೀವಿ. ಪ್ರೆಫಿಕ್ಸು ಸಫಿಕ್ಸ್ ಹೇಳ್ತೀವಲ್ಲ. ಸೊ ಪ್ರೆಫಿಕ್ಸ್ ಅಂತ ಹೇಳಿದ್ರೆ ಒಂದು ವರ್ಡ್ನ ಮೊದಲು ಸೇರಿಸ್ತಕ್ಕಂಥದ್ದು ಪ್ರೆಫಿಕ್ಸ್ ಅಂತ ಹೇಳ್ತೀವಿ. ಸಫಿಕ್ಸ್ ಅಂತ ಹೇಳಿದ್ರೆ ಒಂದು ವರ್ಡ್ನ ನಂತರ ಸೇರಿಸ್ತಕ್ಕಂಥದ್ದನ್ನ ನಾವು ಸಫಿಕ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲೂ ಸಹ ನೋಡಿ, ಚೂಗೆಗೆ ಮೇ ಸೇರಿಸಿದ್ರೆ ಮೆಚ್ಚುಗೆ ಆಗುತ್ತೆ. ಬಟ್ ಚುಗೆ ಪದಕ್ಕೆ ಅರ್ಥನೇ ಇಲ್ಲ ನಮಗೆ. ಅದೇ ರೀತಿ ಡತೆ, ನಡತೆ, ಡತೆ ಅನ್ನಕ್ಕಂಥದ್ದು ವರ್ಡ್ ಅಲ್ವಾ? ಡವ ಬರೋದಿಲ್ಲ. ಸೊ ಅದೇ ರೀತಿ ನೋಡಿ, ಕೃತಿ ಇದೆ. ಕೃತಿ ಪದಕ್ಕೆ ಮೀನಿಂಗ್ ಇದೆ. ಕೃತಿ
ಪದಕ್ಕಿಂತ ಮೊದಲು ನಾವು ಆದಿ ಅಂತ ಹೇಳಿದ್ರೆ ನೋಡಿ, ಮೊದಲು ಸೇರಿಸ್ತಕ್ಕಂಥದ್ದು ಪ್ರಕೃತಿ. ಸೊ ಇದು ನಾವು ಆದಿ ಪ್ರತ್ಯಯ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕುರಿತೊದದಂ ಕಾವ್ಯ ಪ್ರಯೋಗ ಪರಿಣಾಮತಿಗಳು, ಈ ಮಾತುಗಳು ಯಾವ ಕೃತಿಯಲ್ಲಿ ಬಂದಿವೆ? ಸೊ ತುಂಬ ಈಸಿ ಕ್ವಶನ್ ಇದು. ಸೊ ತುಂಬ ಸಲ ಕೇಳಿರ್ತಕ್ಕಂಥದ್ದು ಕವಿರಾಜ ಮಾರ್ಗ. ಅಫ್ಕೋರ್ಸ್ ಒಂದು ಕವಿರಾಜ ಮಾರ್ಗದಲ್ಲಿ ಬಂದಿರತಕ್ಕಂಥದ್ದು. ನಾನು ನೆಕ್ಸ್ಟ್ ನೋಡ್ತಾ ಹೋದರೆ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಸೇರುವ ಭಾಷೆಗಳೆಂದರೆ ಯಾವ್ಯಾವುದು? ಇದಂತೂ ತುಂಬ ಸಲ ಕೇಳಿದ್ದಾರೆ, ಒಂದು ಸಲ ಅಲ್ಲ ಎಷ್ಟೊಂದು ಸರಿ ಕೇಳಿದ್ದಾರೆ. ಇಟ್ ಮೀನ್ಸ್ ಉತ್ತರ ದ್ರಾವಿಡ ಆಗಿರ್ಬೋದು ಅಥವಾ ದಕ್ಷಿಣ ದ್ರಾವಿಡ ಆಗಿರ್ಬೋದು, ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಸೇರುವ ಭಾಷೆಗಳೆಂದರೆ ಯಾವ್ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3 ಕುರುಕ್, ಮೋಲ್ತಾ, ಬ್ರಾಹ್ಮಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮಾನವನೆತ್ತರ ಆಗಸದಿರಿಗೆ ಏರುವವರೆಗೂ ಏರೆವು, ಮಾನವ ಹೃದಯಕ್ಕೆ ವಿಶ್ವವಿಶಾಲತೆ ಹಾಯುವವರೆಗೂ ಹಾದೆವು, ನವೋದಯದ ಆಶಾವಾದವನ್ನು ಹೊಮ್ಮಿಸುವ ಈ ಪ್ರಸಿದ್ಧ ಕವನದ ಕರ್ತೃ ಯಾರು? ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕುವೆಂಪು, ದ ರಾ ಬೇಂದ್ರೆ, ಪೂತಿನ, ವಿ ಸೀತಾರಾಮಯ್ಯ ಎಲ್ಲರೂ ಸಹ ನವೋದಯದಲ್ಲೇ ಬರ್ತಕ್ಕಂಥವ್ರು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಲುಗಳ ಅಥವಾ ಕವನಗಳ ಕರ್ತೃ ಯಾರಂತ ಹೇಳಿದರೆ ಆಪ್ಷನ್ 4 ವಿ ಸೀತಾರಾಮಯ್ಯ. ಇದ್ರ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಸಾಹಸ ಭೀಮ ವಿಜಯ, ಪ್ರಭುಲಿಂಗ ಲೀಲೆ, ಭರತೇಶ್ವರ ವೈಭವ, ಶಬ್ದಮಣಿ ದರ್ಪಣ ಏನು ಕೊಟ್ಟಿದ್ದಾರೋ ಇದು ಯಾವ ಒಂದು ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಸೊ ನೋಡಿ, ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು ಏನು, ಇದನ್ನು ನಾವು ಗದಾಯುದ್ಧ ಅಂತಲೂ ಹೇಳ್ತೀವಿ. ಈ ಥರ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಗದಾಯುದ್ಧ. ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು ರನ್ನ. ಯಾವುದರ ಪ್ರಕಾರ ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಚಂಪು ಕಾವ್ಯ. ಚಂಪು ಮೀನ್ಸ್ ಕನ್ನಡ ಮತ್ತು ಪದ್ಯ ಮತ್ತು ಗದ್ಯ ಎರಡಲ್ಲೂ ಮಿಕ್ಸ್ ಆಗಿರ್ತಕ್ಕಂಥದ್ದು ಮಿಶ್ರಣ ಚಂಪು ಆಗಿರುತ್ತೆ. ಅದು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತ ಹೇಳ್ತೀವಿ. ಅದನ್ನು ರಚನೆ ಮಾಡಿರ್ತಕ್ಕಂಥದ್ದು ರನ್ನಾರವರು. ಇನ್ನು ಪ್ರಭುಲಿಂಗ ಲೀಲೆ ಚಾಮರಸರವರು ರಚನೆಯನ್ನು ಮಾಡಿರ್ತಕ್ಕಂಥದ್ದು ಚಾಮರಸ ಪ್ರಭುಲಿಂಗ ಲೀಲೆ. ಸೊ ಇದು ಇರ್ತಕ್ಕಂಥದ್ದು ಷಟ್ಪದಿ. ಆಪ್ಷನ್ 1 ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಭರತೇಶ ವೈಭವ ನಿಮ್ಗೆ ಗೊತ್ತಿದೆ, ರತ್ನಾಕರ ವರ್ಣಿಯವರು ಬರೆದಿರ್ತಕ್ಕಂಥದ್ದು. ಇದು ಬಂದು ಯಾವುದರಲ್ಲಿದೆ ಅಂತ ಹೇಳಿದ್ರೆ ಸಾಂಗತ್ಯ. ಇನ್ನು ಶಬ್ದಮಣಿ ದರ್ಪಣ ಲಾಸ್ಟ್ ಬಂದು ಇದು ಕೇಶಿರಾಜನು ಬರೆದಿರ್ತಕ್ಕಂಥದ್ದು. ಕೇಶಿರಾಜನ ಶಬ್ದಮಣಿ ದರ್ಪಣ ಆ್ಯಂಡ್ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಅಂತಲೂ ಸಹ ಹೇಳ್ಬಹುದಾಗಿರುತ್ತೆ ಈ ಒಂದು ಶಬ್ದಮಣಿ ದರ್ಪಣ. ಇದು ಬಂದು ಕಂದ ಪದ್ಯದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ಕರ್ನಾಟಕದಲ್ಲಿ ದೊರಕಿರುವ ಅಶೋಕನ ಶಾಸನಗಳ ದೊರಕಿರ್ತಕ್ಕಂಥ ಸ್ಥಳಗಳನ್ನು ಕೇಳಿದರೆ. ಸೊ ನೋಡಿ, ಇಲ್ಲಿ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 4 ಜತಿಂಗ, ರಾಮೇಶ್ವರ, ಮಾಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ಅಶೋಕನ ಶಾಸನಗಳು ಪತ್ತೆಯಾಗಿರ್ತಕ್ಕಂಥದ್ದು. ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪಟ್ಟದಕಲ್ಲು, ಮಾಸ್ತಿ, ತಾಳಗುಂದ ಅಂತ ಏನು ಕೊಟ್ಟಿದ್ರು, ಮಾಸ್ಕಿಯಲ್ಲಿ ಬರ್ತಕ್ಕಂಥದ್ದು ಅಶೋಕನ ಶಾಸನ. ಆದರೆ ಪಟ್ಟದಕಲ್ಲು ತಾಳಗುಂದದಲ್ಲಿ ಕಂಡು ಬರೋದಿಲ್ಲ. ತಾಳಗುಂದ ಅಂತಕ್ಕಂಥದ್ದು ಏನಿದೆಯೋ ಇದೇ ಅಲ್ಲಿ ಕಂಡು ಬರುತ್ತೆ ಹಾಗಾದರೆ ಅಂತ ನೋಡ್ತಾ ಹೋದರೆ. ಸೊ ತಾಳಗುಂದ ಬಂದು ಇದೊಂದು ಸ್ತಂಭ ಶಾಸನ ಅಂತ ಹೇಳ್ತೀವಿ. ತಾಳಗುಂದ ಸ್ತಂಭ ಶಾಸನ 450 ಇದರಲ್ಲಿ ಕಂಡು ಬರ್ತಕ್ಕಂಥದ್ದು. ಕದಂಬರರ ಮೇಲೆ ಕಂಡು ಬರ್ತಕ್ಕಂಥದ್ದು ಕದಂಬರರು. ಸೊ ಮೇಯ್ನಾಗಿ ಕದಂಬ ಅಂತ ಹೇಳಿದಾಗ ನಮ್ಗೆ ಬರ್ತಕ್ಕಂಥದ್ದು ಯಾರು, ಮಯೂರ ಶರ್ಮ ಹೌದಲ್ವಾ. ಸೊ ಮಯೂರ ಶರ್ಮ ಮತ್ತು ಕಾಕುತ್ಸವರ್ಮ ಏನು ಬರ್ತಾರೋ, ಕಾಕುತ್ಸವರ್ಮ ಮತ್ತು ಮಯೂರ ವರ್ಮ. ಸೊ ಇವರ ಒಂದು ಗುಣಗಾನವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ತಾಳಗುಂದ ಶಾಸನ. ಸೊ ಇದು ಅಶೋಕನ ಬಗ್ಗೆ ಬರೋದಿಲ್ಲ. ಇನ್ನು ಕೊಪ್ಪಳ, ಬಾದಾಮಿ, ಬೇಲೂರು ಅಂತ ಬಾದಾಮಿ ಅಂತ ತುಂಬ ಫೇಮಸ್. ಏನಕ್ಕೆ ಅಂತ ಹೇಳಿದ್ರು ಬಂದು ಕಪ್ಪೆ ಅರಭಟನ ಶಾಸನ ಅಂತ ಹೇಳ್ತೀವಿ. 7ನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಮೊಟ್ಟ ಮೊದಲ ತ್ರಿಪದಿ ಶಾಸನ. ಇದು ತ್ರಿಪದಿಯಲ್ಲಿ ರಚನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಹೇಳಿದ್ದು ಬಾದಾಮಿ ಶಾಸನ. ಅದರಲ್ಲಿ ಕಂಡು ಬರ್ತಕ್ಕಂಥದ್ದು ಮೇಯ್ನಾಗಿ ಕಪ್ಪೆ ಅರಭಟನ ಶಾಸನ ಅಂತಲೂ ಹೇಳ್ತೀವಿ. ಕಪ್ಪೆ ಅರಭಟನ ಪರಾಕ್ರಮದ ಬಗ್ಗೆ ಹೇಳಿರ್ತಕ್ಕಂಥದ್ದು ಬಾದಾಮಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಹಾತಕೂರು ಕೊಟ್ಟಿದ್ದಾರೆ. ಸೊ ಹಾತಕೂರು ಅಷ್ಟೇ. ಹಾತಕೂರು ಬಂದು ಯಾವ ಇದರಲ್ಲಿ ಕಂಡು ಬರ್ತಾರೆ ಅಂತ ಹೇಳಿದ್ರೆ ಈ ಒಂದು ದಕ್ಷಿಣ ಕರ್ನಾಟಕ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಹಾತಕೂರು ಅಂತಕ್ಕಂಥ ಒಂದು ಊರು. ಅಲ್ಲಿ ಮೇಯ್ನಾಗಿ ರಾಷ್ಟ್ರಕೂಟರ ಬಗ್ಗೆ ಕಂಡು ಬರುತ್ತೆ. ಹಾತಕೂರು ರಾಷ್ಟ್ರಕೂಟರು. ಸೊ ಓಕೆ, ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಮೇಯ್ನಾಗಿ ಬರ್ತಕ್ಕಂಥ 3ನೇ ಕೃಷ್ಣ ಏನು ಬರ್ತಾನೋ ಅವರ ಆಳ್ವಿಕೆಯ ಬಗ್ಗೆ ಅಥವಾ ಅವರೊಂದು ಪರಾಕ್ರಮದ ಬಗ್ಗೆ, ಪ್ರಶಂಸೆಯ ಬಗ್ಗೆ. ಮತ್ತು ಇನ್ನೂ ಒಂದು ಪಾಯಿಂಟ್ ಬರುತ್ತೆ ಏನಂತ ಹೇಳಿದ್ರೆ ಇಲ್ಲಿ ನಾಯಿಯ ಪರಾಕ್ರಮವನ್ನು ಪ್ರಶಂಸೆ ಮಾಡ್ತಕ್ಕಂಥ ಒಂದು ಶಾಸನ ಯಾವುದು ಅಂತಲೂ ಕೇಳ್ಬೋದು. ಹಾತಕೂರು ಶಾಸನ ಇದೆ, ಇಲ್ಲಿ ನಾಯಿಯ ಬಗ್ಗೆ ಒಂದು ಪ್ರಶಂಸೆನೂ ಸಹ ಮಾಡ್ತಾರೆ. ವೆರಿ ಇಂಪಾರ್ಟೆಂಟು. ಹಾತಕೂರು ಶಾಸನ ರಾಷ್ಟ್ರಕೂಟರು ಮತ್ತು ಒಂದು ನಾಯಿಯ ಬಗ್ಗೆ ಪರಾಕ್ರಮದ ಬಗ್ಗೆ ಹೇಳ್ತಕ್ಕಂಥದ್ದು ಹಾತಕೂರು ಶಾಸನ ಆಗಿರುತ್ತೆ. ಆ್ಯಂಡ್ ಅಶೋಕನ ಶಾಸನ ಅಂತ ಹೇಳಿದಾಗ ಜತಿಂಗ, ರಾಮೇಶ್ವರ, ಮಾಸ್ಕಿ ಮತ್ತು ಬ್ರಹ್ಮಗಿರಿ ಇದು ಇವ್ರದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ,
ಬನವಾಸಿ ಯಾವ ತಾಲೂಕಿನಲ್ಲಿದೆ, ಅಲ್ಲಿನ ಪ್ರಸಿದ್ಧ ದೇವಾಲಯ ಯಾವುದು ಅಂತ ಕೇಳಿದರೆ ನೋಡಿ ಫ್ರೆಂಡ್ಸ್, ಸಾಗರ ತಾಲೂಕು, ಸಿರಸಿ, ಹಾವೇರಿ, ಹಾನಗಲ್ ಅಂತ ಕೊಟ್ಟಿದ್ದಾರೆ. ಸೊ ಸಾಗರದಲ್ಲೂ ಬರೋದಿಲ್ಲ, ಹಾವೇರಿ ಬರೋದಿಲ್ಲ, ಹಾನಗಲಲ್ಲಿ ಬರೋದಿಲ್ಲ. ಶಿರಸಿ ಏನಿದೆಯೋ ಸಿರಸಿ, ಇಲ್ಲಿ ಮಧುಕೇಶ್ವರ ದೇವಾಲಯ ಇದೆಯಲ್ಲ, ಸೊ ಇದು ಬಂದು ಬನವಾಸಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇದು ಅಂತ ಹೇಳಿದ್ರೆ ಇನ್ನು ಉತ್ತರ ಕನ್ನಡ ಏನಿದೆಯೋ ಉತ್ತರ ಕನ್ನಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಬನವಾಸಿ. ಉತ್ತರ ಕನ್ನಡದ ಶಿರಸಿ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥದ್ದು. ವರದಾ ನದಿ ಗೊತ್ತಿರ್ಬೋದು ನಿಮಗೆ, ವರದಾ ನದಿಯ ಮೇಲೆ ಇರ್ತಕ್ಕಂಥದ್ದು, ವರದಾ ನದಿಯ ಮೇಲೆ ಇರ್ತಕ್ಕಂಥದ್ದು. ಇದರ ಒಂದು ಹಿಂದಿನ ಹೆಸರು ಅಂತ ಹೇಳಿದ್ರೆ ವೈಜಯಂತಿಪುರ ಅಂತ ಇತ್ತು ಬನವಾಸಿಗೆ. ಅದು ಕದಂಬರ ರಾಜಧಾನಿಗೂ ಸಹ ಮಾಡ್ಕೊಂಡಿರ್ತಾರೆ. ವೈಜಯಂತಿಪುರ ಅಂತಕ್ಕಂಥದ್ದು ಬನವಾಸಿಯ ಹಳೆಯ ಹೆಸರು, ಅದು ಇರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಪ್ರಸಿದ್ಧ ದೇವಾಲಯ ಅಂತ ಹೇಳಿದ್ರೆ ಮಧುಕೇಶ್ವರ ದೇವಾಲಯ. ಆ್ಯಂಡ್ ನೆಕ್ಸ್ಟು ಪಂಪಾ ಯಾತ್ರೆ ಯಾರ ಪ್ರವಾಸ ಕಥನ ಅಂತ ಕೇಳಿದರೆ, ಸೊ ಪಂಪಾ ಯಾತ್ರೆ ಅಂತ ಹೇಳಿದರೆ ವಿ ಸೀತಾರಾಮಯ್ಯ, ಆಪ್ಷನ್ 2 ವಿ ಸೀತಾರಾಮಯ್ಯರವರದು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ವೀಕರ್ ಗೋಕಾಕ್ ಅಂತ ಹೇಳಿದ್ರೆ ಸಮುದ್ರದಾಚೆಯಿಂದ ಬರುತ್ತೆ. ಸಮುದ್ರದಾಚೆಯಿಂದ ಅದಾದ ನಂತರ ಇನ್ನೊಂದು ಬರುತ್ತೆ ಹಿಂದಲ್ಲ ನಾಳೆ ಅಂತಕ್ಕಂಥದ್ದು ಒಂದು ಬರುತ್ತೆ. ಇದು ವೀಕರ್ ಗೋಕಾಕರ್ದು ಪ್ರವಾಸ ಕಥನ. ಆ್ಯಂಡ್ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಅಮೇರಿಕಾದಲ್ಲಿ ಗೋರೂರು ಬಂದು ಗೋರೂರು ರಾಮಸ್ವಾಮಿ ಅಯ್ಯಂಗರ್ದು. ಇನ್ನು ಶಿವರಾಮ್ ಕಾರಂತ್ರವರದು ಅಪೂರ್ವ ಪಶ್ಚಿಮ, ಶಿವರಾಮ್ ಕಾರಂತ ಅಪೂರ್ವ ಪಶ್ಚಿಮ, ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಬಂದು ಅಮೇರಿಕಾದಲ್ಲಿ ಗೋರೂರು, ವಿ ಸೀತಾರಾಮಯ್ಯ ಬಂದು ಪಂಪಾ ಯಾತ್ರೆ, ವೀಕರ್ ಗೋಕಾಕ್ ಬಂದು ಸಮುದ್ರದಾಚೆಯಿಂದ ಮತ್ತು ಇಂದಲ್ಲ ನಾಳೆ 2 ಬರುತ್ತೆ ಅವ್ರದ್ದು ಒಂದು ಪ್ರವಾಸ ಕಥನಗಳು. ಆ್ಯಂಡ್ ನೆಕ್ಸ್ಟ್ ಇನ್ನು ಇವ್ರ ಬಗ್ಗೆ ನೋಡ್ತಾ ಹೋದರೆ ವಿ ಸೀತಾರಾಮಯ್ಯವ್ರ ಬಗ್ಗೆ ನೋಡ್ತಾ ಹೋದರೆ ಇವರನ್ನ ವಿ ಸಿ ಅಂತ ಹೇಳ್ತಾರೆ ಅಥವಾ ವಿ ಸೀತಾರಾಮಯ್ಯ ಅಂತ ಹೇಳ್ತೀವಿ. 1899 ಅಕ್ಟೋಬರ್ 2ರಂದು ಬೆಂಗಳೂರು ಜಿಲ್ಲೆಯ ಬೂದಿಗೆರೆ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ವೆಂಕಟರಾಮಯ್ಯ, ತಾಯಿ ದೊಡ್ಡ ವೆಂಕಟಮ್ಮ. ಇನ್ನು ಅವರ ಮೊದಲ ಕೃತಿ ಅಂತ ಹೇಳಿದ್ರೆ ಪಂಪಾ ಇದೆ. ಆ್ಯಂಡ್ ಇನ್ನೊಂದು ಇದರ ಒಂದು ವಿಶೇಷತೆ ಅಂತ ಹೇಳಿದ್ರೆ ಇದು ಪ್ರವಾಸ ಸಾಹಿತ್ಯದ ಪ್ರಕಾರದಲ್ಲಿ ಮೊಟ್ಟ ಮೊದಲನೆಂಬ ಕೀರ್ತಿಯನ್ನು ಸಹ ಪಡ್ಕೊಂಡಿದೆ. ಇಟ್ ಮೀನ್ಸ್ ಪ್ರವಾಸ ಕಥನದಲ್ಲೇ ಮೊಟ್ಟ ಮೊದಲ ಪ್ರವಾಸ ಕಥನ ಅಂತ ಹೇಳಿದ್ರೆ ಅದು ಪಂಪಾ ಯಾತ್ರೆ ಆಗಿರುತ್ತೆ. ಆ್ಯಂಡ್ ಇವರ ಕವನ ಸಂಕಲನಗಳು ಬಂದು ದೀಪಗಳು, ಗೀತಗಳು, ನಿಳಲು, ಬೆಳಕು, ದ್ರಾಕ್ಷಿ, ದಾಳಿಂಬೆ, ಹೆಜ್ಜೆ, ಪಾಡು, ಅರಳು ಬರೋ ಕೃತಿಗೆ 1973ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಸಹ ಇವರಿಗೆ ತಂದು ಕೊಡ್ತಕ್ಕಂಥದ್ದು. ಆ್ಯಂಡ್ ಲಲಿತ ಪ್ರಬಂಧ ಅಂತ ಹೇಳಿದ್ರೆ ಬೆಳದಿಂಗಳು, ಸೀಕರಣೆ ಅಂತಕ್ಕಂಥದ್ದು. ನಾಟಕಗಳು ಬಂದು ಆಗ್ರಹ, ಸೋಬ್ರಾಹ್, ರುಸ್ತುಂ, ಶ್ರೀಶೈಲ ಶಿಖರ ಇವೆಲ್ಲ ಬಂದು ನಾಟಕಗಳಾಗಿ ಇರ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಚಂದ್ರಶೇಖರ್ ಕಂಬಾರರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಯಾವುದು ಅಂತ ಕೇಳಿದರೆ, ಸೊ ಇದೆಲ್ಲ ಇರ್ತಕ್ಕಂಥದ್ದು ಅವರ ಒಂದು ಕೃತಿಗಳನ್ನೇ, ಚಂದ್ರಶೇಖರ್ ಕಂಬಾರ ಅವರ ಕೃತಿಗಳೇ ಆಗಿರುತ್ತೆ. ಇನ್ನು ಸಿರಿ ಸಂಪಿಗೆ ಅಂತಕ್ಕಂಥದ್ದು ಕರಿಮಾಯಿ ಆಗಿರ್ಬೋದು, ಬೆಳ್ಳಿ ಮೀನು, ಸಾವಿರದ ನೆರಳು ಆಗಿರ್ಬೋದು. ಸೊ ಇವರಿಗೆ ತಂದು ಕೊಟ್ಟಂತಹ ಒಂದು ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಟ್ಟಂಥ ಕೃತಿ ಅಂತ ಹೇಳಿದರೆ ಅದು ಬಂದು ಸಿರಿ ಸಂಪಿಗೆ ಆಗಿರುತ್ತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿರಿ ಸಂಪಿಗೆ. ಇನ್ನು ಇರ್ತಕ್ಕಂಥ ಏನಿದೆಯೋ ಸಾವಿರ ನೆರಳು ಬಂದು ಇದಕ್ಕೆ ಕುಮಾರ್ ಆಸನ್ ಪ್ರಶಸ್ತಿ ಸಿಗುತ್ತೆ. ಕುಮಾರ್ ವೆರಿ ಇಂಪಾರ್ಟೆಂಟ್, ಇದು ಸಹ ಕೇಳಿದರೆ ಕುಮಾರ್ ಆಸನ್ ಪ್ರಶಸ್ತಿ 1979ರಲ್ಲಿ ಸಾವಿರ ನೆರಳು ಕೃತಿಗೆ ಸಿಕ್ಕಿರ್ತಕ್ಕಂಥದ್ದು. ಇವರ ಇನ್ನು ಹೇಳ್ತಾ ಹೋದರೆ ಕಾಡು ಕುದುರೆ ಬರುತ್ತೆ. ಕಾಡು ಕುದುರೆಗೆ ಮತ್ತು ಹರಕೆಯ ಕುರಿ, ಕಾಡು ಕುದುರೆ ಹರಕೆಯ ಕುರಿ ಎರಡಕ್ಕೂ ಸಹ ನೋಡಿ, ಇಲ್ಲಿ ಕಾಡು ಕುದುರೆ ಮತ್ತು ಹರಕೆಯ ಕುರಿ ಏನಿದೆ ಇವೆರಡೂ ಸಹ ಇದು ಸಿನಿಮಾಗಳಾಗ್ತವೆ. ಸಿನಿಮಾಗಳಾಗಿ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಎರಡಕ್ಕೂ ಸಹ. ಕಾಡು ಕುದುರೆ ಮತ್ತು ಇನ್ನೊಂದು ಹರಕೆಯ ಕುರಿ ಎಂದು ಎರಡಕ್ಕೂ ಸಹ ರಾಷ್ಟ್ರ ಪ್ರಶಸ್ತಿನ ತಂದುಕೊಡುತ್ತೆ. ಅದಾದ ನಂತರ ಈ ಒಂದು ಕರಿಮಾಯಿ ಅಂತ ಏನಿದೆ ಇದೊಂದು ಕಾದಂಬರಿ ಆಗಿರುತ್ತೆ. ಆ್ಯಂಡ್ ಇದಕ್ಕೂ ಸಹ ಇದು ಸಿನಿಮಾನೇ ಆಗುತ್ತೆ. ಕರಿಮಾಯಿ ಅಂತಕ್ಕಂಥ ಆದರೆ ಇದಕ್ಕೆ ಯಾವುದೇ ಒಂದು ಪ್ರಶಸ್ತಿ ಸಿಗ್ತಕ್ಕಂಥದ್ದು ಇಲ್ಲ. ಆ್ಯಂಡ್ ಚಕೋರಿ ವೆರಿ ಇಂಪಾರ್ಟೆಂಟು. ಚಕೋರಿ ಅಂತಕ್ಕಂಥ ಇದೊಂದು ಮಹಾಕಾವ್ಯ, ಇವರ ಒಂದು ಮಹಾಕಾವ್ಯ ಕೇಳ್ತಾರೆ. ಮಹಾಕಾವ್ಯ ಚಕೋರಿ ಯಾರ ಒಂದು ಕೃತಿ ಅಂತ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಜೋಕುಮಾರಸ್ವಾಮಿ ವೆರಿ ಇಂಪಾರ್ಟೆಂಟ್. ಇವರ ಮತ್ತೊಂದು ಕೃತಿ ಅಂತ ಹೇಳಿದ್ರೆ ಅಥವಾ ಜೋಕುಮಾರಸ್ವಾಮಿ, ಅದಕ್ಕೆ ನಾಟ್ಯರಂಗ ಪ್ರಶಸ್ತಿನೂ ಸಹ ಸಿಗುತ್ತೆ. ಜೋಕುಮಾರಸ್ವಾಮಿ ವೆರಿ ಇಂಪಾರ್ಟೆಂಟ್, ಚಂದ್ರಶೇಖರ್ ಕಂಬಾರ್ ಅವರದ್ದು. ಇನ್ನು ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತ ಹೇಳ್ತಾ ಹೋದರೆ ನೋಡಿ, ಇವರ ಒಂದು ಜನನ ಬಂದು ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಗೊಂಡಗೇರಿಯಲ್ಲಿ 1937 ಜನವರಿ 2ರಂದು ಜನನವನ್ನು ಮಾಡ್ತಾರೆ. ತಂದೆ ತಾಯಿ ಅಂತ ಹೇಳಿದ್ರೆ ಬಸವಣ್ಣಪ್ಪ ಮತ್ತು ಚೆನ್ನಮ್ಮ ಇವರ ತಂದೆ ತಾಯಿಗಳಾಗಿರ್ತಾರೆ. ಸೊ ಇವರ ಒಂದು ನಾಟಕಗಳು ಅಂತ ಹೇಳಿದ್ರೆ ಬೆಂಬತ್ತಿದ ಕಣ್ಣು, ಅಂಡ್ ಋಷ್ಯಶೃಂಗ, ಚಾಳೇಶ ಮತ್ತು ನಾರ್ಸಿಸಿಸು,
ಜೋಕುಮಾರಸ್ವಾಮಿ ವೆರಿ ಇಂಪಾರ್ಟೆಂಟು. ಜೋಕುಮಾರಸ್ವಾಮಿ, ಸಂಗ್ಯಾ ಬಾಳ್ಯ, ಅನಬೇಕೋ ನಾಡೊಳಗೆ, ಕಿಟ್ಟಿಯ ಕತೆ, ಜಯಿಸಿದ ನಾಯಕ ಇವೆಲ್ಲ ನಾಟಕಗಳು. ಆ್ಯಂಡ್ ಆಲಿಬಾಬಾ, ಕಾಡು ಕುದುರೆ, ನಾಯಿಕತೆ, ಕರೋಕರ, ಭಾರತಾಂಬೆ, ಹರಕೆಯ ಕುರಿ, ಶಾಂಬಾ ಶಿವ. ಸೊ ಇವು ಅಷ್ಟೇ, ಇವೆಲ್ಲ ಇವ್ರು ಬರೆದಿರ್ತಕ್ಕಂಥದ್ದೇನೆ. ಆ್ಯಂಡು ಪ್ರಹಸನ, ಸರಿಸಂಪಿಗೆ, ಹುಲಿಯ ನೆರಳು, ಚಿಪ್ಪು ತಕ್ಕಡಿ, ಬೋಳಶಂಕರ, ಬೋಳಶಂಕರನ್ನು ಸಹ ಕೇಳಿದ್ದಾರೆ. ಪುಷ್ಪರಾಣಿ, ತುಕ್ರನ ಕನಸು, ಮಹಾಮಯಿ ಇವೆಲ್ಲ ಇವರ ನಾಟಕಗಳೇ. ಆ್ಯಂಡ್ ಕವನ ಅಂತ ಹೇಳಿದ್ರೆ ಮುಗುಳು, ಹೆಳತನ ಕೇಳ, ತಕರಾರಿನವರು, ಸಾವಿರದ ನೆರಳು, ಆಯ್ದ ಕವನಗಳು, ಬೆಳ್ಳಿ ಮೀನು, ಈವರೆಗಿನ ಹೇಳತನ ಕೇಳ, ಸಮಗ್ರ ಕಾವ್ಯ, ಹಕ್ಕಕ್ಕೂ ಹಾಡುಗೋಳು ಇವೆಲ್ಲ ಕವನಗಳಾಗಿರುತ್ತೆ. ವೆರಿ ಇಂಪಾರ್ಟೆಂಟು. ಮಹಾಕಾವ್ಯ ಚಕೋರಿ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಕಾದಂಬರಿ, ಕರಿಮಾಯಿ, GK ಮಾಸ್ತರ, ಪ್ರಣಯ ಪ್ರಸಂಗ, ಸಿಂಗಾರ ಮಮತಾ ಅರಮನೆ ಇವೆಲ್ಲ ಕಾದಂಬರಿಗಳಾಗಿರುತ್ತೆ. ಸಂಶೋಧನೆ ಅಂತ ಹೇಳಿದಾಗ ಬಣ್ಣಸಿ, ಹಾಡವ್ವ, ಕನ್ನಡ ಬಳಗ, ಉತ್ತರ ಕರ್ನಾಟಕ ಜಾನಪದ ರಂಗಭೂಮಿ, ಬಯಲಾಟಗಳು, ಸಂಗ್ಯಾಬಾಳ್ಯ, ಲಕ್ಷಪತಿ ರಾಜನ ಕತೆ, ಮಾಡೋಣ ಲಿಂಗವೇ, ಬೇಡರ ಹುಡುಗ ಮತ್ತು ಗಿಳಿ, ಕಾಡಿಗೊಂದು ಸೇರು, ನಮ್ಮ ಜಾನಪದ, ವಿಶ್ವಕೋಶ ಇವೆಲ್ಲ ಸಂಶೋಧನೆಗಳಾಗಿರುತ್ತೆ. ಸೊ ಇವರು ಚಂದ್ರಶೇಖರ್ ಕಂಬಾರ್ ಅವರ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ಬಹುದಾಗಿರುತ್ತೆ. ಸೊ ನೋಡಿ, ಇಷ್ಟು ಬಂದು ಈ ಒಂದು KPSC ಗ್ರೂಪ್ C ಪ್ರಶ್ನೆ ಪತ್ರಿಕೆ ಇದಾಗುತ್ತೆ. ಸೊ ನೀವು ಈ ರೇಂಜ್ಗೆ ಪ್ರಿಪೇರನ್ನು ಆಗ್ತಕ್ಕಂಥದ್ದು ಒಳ್ಳೆಯದು. ಆ್ಯಂಡ್ ಇನ್ನು ಒನ್ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ನೀವು ಆದಷ್ಟು ಗ್ರಾಮರ್ ಬುಕ್ಗಳನ್ನ ರೆಫರ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಅದರ ಒಳಹೊಕ್ಕು ನೋಡಬೇಕಾಗುತ್ತೆ. ಏನಂತ ಹೇಳಿದ್ರೆ, ಒಂದು ಕೃತಿಗಳಿದ್ದಾವೆ ಅಂದರೆ ಕೃತಿನ ಒಳರ್ಥ ಏನು ಕೊಟ್ಟಿದ್ದಾರೋ, ಸೊ ಅದು ಯಾರಿಗೆ ಸಂಬಂಧಪಟ್ಟಂಥದ್ರ ವಿಷಯ ಏನಿದೆ ಅಂತಕ್ಕಂಥ ನೀವು ನೋಡಬೇಕಾಗುತ್ತೆ. ಮತ್ತು ಅದು ಕಾವ್ಯನ, ಮಹಾಕಾವ್ಯನ, ಖಂಡಕಾವ್ಯನ, ನಾಟಕನ ಈ ಥರ ಸಹ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ನೀವು ಏನು ವಿಕಿಪೀಡಿಯಾ ಇದೆಯೋ ಸೊ ಅದರಲ್ಲಿ ನೀವು ಸರ್ಚ್ ಮಾಡೋದು ತುಂಬ ಬೇಟರು ನನ್ನ ಒಂದು ಒಪಿನಿಯನ್. ಯಾಕಂದರೆ ಇತ್ತೀಚಿನ ಕ್ವಶನ್ಸ್ಗಳು ಅದು ಕನ್ನಡ ಆಗಿದ್ರು ಅಷ್ಟೇ, GK ಪೇಪರ್ ಆದರೂ ಅಷ್ಟೇ, ಮೊದಲೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಕ್ವಶನ್ಸ್ನ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ, ಒಂದು ಮೇನ್ ನೋಟಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೊಡ್ತಾಯಿದ್ರು. ಬಟ್ ಇತ್ತೀಚಿನ ಪೇಪರ್ಗಳೆಲ್ಲ ಹೆಂಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಅದರ ಒಳ ಹೊಕ್ಕು ಕ್ವಶನ್ಸ್ಗಳನ್ನ ಕೇಳ್ತಾರೆ, ಒಂದೊಂದು ಪದವನ್ನು ಹಿಡಿದು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ತುಂಬಾ ಪ್ರಿಪೇರ್ ಆಗೋದು ಒಳ್ಳೆಯದಾಗಿರುತ್ತೆ.